राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। अगड़िया आनंदवन गृह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय। श्री सद्गुरु नारायण भगवान महाराज की जय। जय जय रघुवीर समर्थ। शुका सारिखे पूर्ण वैराग्य ज्यांचे वशिष्ठा परिज्ञान योगेश्वराचे कवी वाल्मिका सारिखा मान्य ऐसा नमस्कार माझा श्री सद्गुरु रामदासा। जय जय रघुवीर समर्थ। ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ ಶಾಂತಿಯೊಳು ಏಕನಾಥ ವೈರಾಗ್ಯದಳು ಶುಕಮುನೀತ ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ। ಜಯ ಜಯ ರಘುವೀರ ಸಮರ್ಥ। श्रीराम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಶ್ರೀಚರಣಗಳಿಗೆ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರಿಗಳೇ ಆಗಿರುವಂತಹ ಶ್ರೀ ಕ್ಷೇತ್ರ ಅಗಡಿಯ ಆನಂದವನದ ಅಧಿಪತಿಗಳಾಗಿರುವಂತಹ ಶ್ರೀ 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 ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಹಾಗೂ ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳ ಸ್ವಾಗತ ಮತ್ತು ವಂದನಾರ್ಪಣೆಯ ಸೇವೆಯನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರಿಗೂ ಹಿರಿಯರು, ಆತ್ಮೀಯರು, ಅನುಭಾವಿಗಳು ಆಗಿರುವಂತಹ ಶ್ರೀ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯೋಗ್ಯ ರೀತಿಯಲ್ಲಿ ನಿರ್ವಹಿಸುತ್ತಿರುವಂತಹ ಶ್ರೀ ದತ್ತರಿಗೂ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದಲ್ಲಿ ಈ ಒಂದು ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ಗುರುಬಂಧುಗಳಿಗೆ, ತಾಯಂದಿರಿಗೆ, ಮುಮುಕ್ಷುಗಳಿಗೆ, ಸಾಧಕರಿಗೆ,
ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಿದಂತಹ ಪರಮ ಪೂಜ್ಯರಿಗೂ ಸಹಿತ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಇವತ್ತು ಸಮರ್ಥ ರಾಮದಾಸ್ ಮಹಾರಾಜರು ಹೇಳಿರುವಂತಹ ತಮ್ಮ ದಾಸಬೋಧದ 4ನೇ ದಶಕ 3ನೇ ಸಮಾಸ, ಈ ಸಮಾಸದ ಕುರಿತಾಗಿ ನಾವುಗಳು ನಾಮಸ್ಮರಣೆ ಭಕ್ತಿ, ಆ ಸಮಾಸದ ಹೆಸರೇನು ನಾಮಸ್ಮರಣೆ ಭಕ್ತಿ. ಈ ಸಮಾಸದ ಕುರಿತು ಈಗಾಗಲೇ ಹಿಂದಿನ ಸತ್ಸಂಗದಲ್ಲಿ ಇದರ ಕುರಿತು ನಾಮಸ್ಮರಣೆ ಭಕ್ತಿಯ ಕುರಿತು ಚಿಂತನೆ ಮಾಡಿದ್ದಾಗಿದೆ. ಅತ್ಯಂತ ಶ್ರೇಷ್ಠವಾದ ಭಕ್ತಿ, ನವ್ಯದ ಭಕ್ತಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು, ಉಪಾಧಿರಹಿತವಾಗಿದ್ದು ನೇರವಾಗಿ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಡುವಂತಹ ಈ ಭಕ್ತಿಯ ಕುರಿತು, ಈ ನಾಮದ ಕುರಿತು ನಾವು ಹೋದ ಸತ್ಸಂಗದಲ್ಲಿ ವಿಶೇಷವಾಗಿ ಬ್ರಹ್ಮಾನಂದರ ಒಂದು ವಿಚಾರಗಳನ್ನು ನಾವು ನೀವುಗಳನ್ನು ಚಿಂತನೆ ಮಾಡಿದೆವು. ಅವರು ಈ ನಾಮ ಅನ್ನುವಂಥದ್ದು ಪ್ರಾರಂಭದಲ್ಲಿ ಎಲ್ಲಿಂದ ಇದರ ಒಂದು ಏನಪ್ಪಾ ಅಂದ್ರೆ ಉತ್ಪತ್ತಿ ಆಯಿತು ಅನ್ನುವಂಥ ವಿಚಾರವನ್ನು ಹೇಳುವಾಗ ಅವರೇನಂದ್ರು, ಪರಬ್ರಹ್ಮನಲ್ಲಿ ಸಂಕಲ್ಪ ಉದಯಿಸಿ, ಆದಿ ಸಂಕಲ್ಪ, ಆ ಸಂಕಲ್ಪ ಉದಯಿಸಿ ಅಲ್ಲಿ ಅಹಂ ಅನ್ನುವಂಥ ಒಂದು ಸಂಕಲ್ಪ ಉತ್ಸಿದ್ದಕ್ಕಾಗಿ ಓಂಕಾರ ಸ್ವರೂಪದ ಒಂದು ಝಂಕಾರ ಅಲ್ಲಿ ನಾಮರೂಪದಿಂದ ಶಬ್ದ ಬ್ರಹ್ಮವಾಗಿ ಉತ್ಪತ್ತಿ ಆಯಿತು. ಆ ನಾಮದ ಒಂದು ಆ ಪರಬ್ರಹ್ಮನ ಒಂದು ಸ್ವರೂಪವೇ ಆ ನಾಮದೊಳಗದ. ಅದೇ ನಾಮ ಸ್ಮರಣೆಯನ್ನ ಸದ್ಗುರುಗಳು ನಿಮಗೆ ನೀಡಿರ್ತಾರೆ. ಆ ನಾಮಸ್ಮರಣೆಯನ್ನು ನಾವು ಅಖಂಡವಾಗಿ ಮಾಡಿದ್ದೇ ಆದ್ರೆ ಆ ನಾಮದೊಳಗೆ ಎಂಥ ಒಂದು ಸಾಮರ್ಥ್ಯ ಅದ ಅಂದ್ರೆ, ನಾಮದೊಳಗೆ ಆ ನಾಮೀಯ ಒಂದು ಸ್ವರೂಪ ಅಡಿಗೆದ. ಆ ನಾಮೀಯ ಸಾಕ್ಷಾತ್ಕಾರವನ್ನು ಆ ಒಂದು ದಿವ್ಯ ನಾಮಸ್ಮರಣೆ, ಆ ಸಬೀಜ ನಾಮ ಮಂತ್ರ ನಿಮಗೆ ಮಾಡಿಕೊಡ್ತ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದರ ಜೊತೆ ನಾವು ಇನ್ನೂ ಏನು ವಿಚಾರ ಮಾಡಿದೆವು ಅಂದ್ರೆ, ಏನನ್ನು ತಿಳ್ಕೊಂಡೆವು ಅಂದ್ರೆ, ನಾಮಸ್ಮರಣೆಗೆ ಸಾಧಕನಲ್ಲಿ ಪೂರ್ವ ತಯಾರಿ ಏನಿರಬೇಕು, ಅವನ ನೈತಿಕ ಮಟ್ಟ ಹೆಂಗಿರಬೇಕು, ಅವನು ಕೂಡುವ ವಿಧಾನ, ಆಮೇಲೆ ಯಮ ನಿಯಮಾದಿಗಳನ್ನು ಪಾಲಿಸಬೇಕಾಗಿರುವಂಥ ವಿಚಾರ, ಕಟ್ಟಿಡದ ನಾಮಸ್ಮರಣೆ ಹೆಂಗೆ ಮಾಡಬೇಕು, ಎಲ್ಲ ವಿಚಾರಗಳನ್ನು ನಾವು ಹೋದವಾರ ತಿಳ್ಕೊಂಡೆವು. ಈಗ ನಾವು ಇವತ್ತಿನ ದಿವಸ ಆ ನಾಮಸ್ಮರಣೆ ಭಕ್ತಿಯ ಮೊದಲೇ ಓವಿಯಿಂದನೇ ಚಿಂತನೆ ಮಾಡೋಣ. ಯಾಕಂದ್ರೆ ಹೋದ ವಾರ ಓವಿಗಳ ಚಿಂತನೆ ಮಾಡೋದಕ್ಕಿಂತ ಈ ಉಳಿಕಿದ್ದೆಲ್ಲ ವಿಚಾರಗಳನ್ನು ನಾವು ಅಂದ್ರೆ ನಾಮಸ್ಮರಣೆ ಭಕ್ತಿಯ ಒಂದು ಫೌಂಡೇಶನ್ ಹೆಂಗಿರಬೇಕು ಅನ್ನುವಂಥ ಒಂದು ಅದಕ್ಕೊಂದು ಸಾಧನ ಮಾಡುವಂಥದ್ದಕ್ಕೆ ಸ್ವಲ್ಪ ಆದರೂ ಸಹಿತ ನಾಮಸ್ಮರಣೆ ಕುರಿತಾಗಿ ನಾವು ತಿಳ್ಕೋಬೇಕನ್ನೋ ಉದ್ದೇಶದಿಂದ ಹೋದ ವಾರ ಆ ವಿಚಾರಗಳನ್ನು ಚಿಂತನೆ ಮಾಡಿದೆವು. ಈ ವಾರ ಈ ನಾಮಸ್ಮರಣೆ ಭಕ್ತಿಯ ಒಂದು ಭಕ್ತಿ ಒಳಗೆ ಸಮಾಸದೊಳಗೆ ಹೇಳಿರುವಂಥ 25 ಓವಿಗಳು, ಮೊದಲ ಓವಿಯಿಂದನೇ ನಾವು ಶ್ರೀ ಸಮರ್ಥರು ಏನು ಹೇಳ್ಯಾರ ಇದ್ರ ಬಗ್ಗೆ ಅನ್ನುವಂಥ ತಿಳ್ಕೊಂಡು, ಮೊದಲೇ ಓವಿ ಅಂತಾರವರು, ಶ್ರೀರಾಮ ಸಮರ್ಥ ಮಾಗಾ ನಿರೂಪಿಲೆ ಕೀರ್ತನ ಜೇ ಸಕಳಾಸ ಕರಿ ಪಾವನ ಆತ ಐಕಾ ವಿಷ್ಣು ಸ್ಮರಣ ತೀಸರಿ ಭಕ್ತಿ ಶ್ರೀರಾಮ್. ಪ್ರಥಮ ಓವಿ ಹೆಂಗ್ ಶುರು ಮಾಡ್ತಾರಂದ್ರ, ನವವಿಧ ಭಕ್ತಿಗಳಲ್ಲಿ ತೀಸರಿ ಭಕ್ತಿ ಇದು. ದುಸರಿ ಭಕ್ತಿ ಯಾವ್ದಪ್ಪ ಅಂದ್ರೆ ಕೀರ್ತನ ಭಕ್ತಿ. ಅವ್ರೇನಂದ್ರು ಮಾಗಾ ನಿರೂಪಿಲೆ ಕೀರ್ತನ, ಶ್ರವಣಂ ಕೀರ್ತನಂ. ಕೀರ್ತನ ಭಕ್ತಿ, ಶ್ರವಣ ಭಕ್ತಿನೂ ಶ್ರವಣ ಮಾಡ್ಯಾವ ನಾವು. ಈಗ ಭಕ್ತಿ ಬಗ್ಗೆನೂ ಸಮರ್ಥರ ವಿಚಾರಗಳನ್ನು ತಿಳ್ಕೊಂಡೆವು, ಕೀರ್ತನ ಭಕ್ತಿಯನ್ನು ಬಗ್ಗೆನೂ ತಿಳ್ಕೊಂಡೆವು. ಆ ಕೀರ್ತನ ಭಕ್ತಿಯ ವಿಶೇಷವನ್ನು ಸಮರ್ಥರು ಇವತ್ತು ಹೆಂಗೆ ಹೇಳ್ತಾರ, ಮಾಗಾ ನಿರೂಪಿಲೆ ಕೀರ್ತನ ಜೇ ಸಕಳಾಸ ಕರಿ ಪಾವನ. ಪ್ರತಿಯೊಬ್ಬರನ್ನು ಪಾವನ ಮಾಡುವಂತಹ ಒಂದು ಮಹತ್ವಪೂರ್ಣ ಭಕ್ತಿ ಯಾವುದಪ್ಪ ಅಂದ್ರೆ ಕೀರ್ತನ ಭಕ್ತಿ. ಅಲ್ಲಿ ಪ್ರತಿಯೊಬ್ಬರನ್ನು ಆ ಒಂದು ಭಕ್ತಿ ತನ್ನೆಡೆಗೆ ಸೆಳ್ಕೋತದ. ಆಮೇಲೆ ಭಗವಂತನ ಪ್ರಾಪ್ತಿಯ ಮಾರ್ಗವನ್ನ ಅದು ತೋರಿಸ್ಕೊಡ್ತದ. ಸಾಧು ಸಂತರು ಭಗವಂತನ ಪ್ರಾಪ್ತಿಯನ್ನು ಹೆಂಗ್ ಮಾಡಿಕೊಂಡ್ರು ಅನ್ನುವಂಥ ಅವರ ಚರಿತ್ರೆಯನ್ನ, ಅವರ ಜೀವನವನ್ನ ಮುಂದಿಡುವಂತಹ ಆ ಶ್ರೇಷ್ಠ ಭಕ್ತಿ ಏನದಲ್ಲ, ಸಕಳಾಸ ಕರಿ ಪಾವನ, ಪ್ರತಿಯೊಬ್ಬರನ್ನು ಪಾವನ ಮಾಡುವಂತಹ ಸಾಮರ್ಥ್ಯ ಹೊಂದದ ಕೀರ್ತನ ಭಕ್ತಿ. ಆತ ಐಕ ವಿಷ್ಣು ಸ್ಮರಣ ತೀಸರೇ ಭಕ್ತಿ. ಇನ್ನ ಇವತ್ತಿನ ದಿವಸ ನೀವು ಕೇಳ್ರಪ್ಪ, ತಿಸರಿ ಭಕ್ತಿ ಆದಂತ ವಿಷ್ಣು ಸ್ಮರಣ ಭಕ್ತಿಯನ್ನ, ನಾಮಸ್ಮರಣ ಭಕ್ತಿಯ ಬಗ್ಗೆ ನಾನು ನಿಮ್ಮ ಮುಂದೆ ಇಲ್ಲಿ ಹೇಳಿ ಪ್ರಯತ್ನ ಮಾಡ್ತೀನಿ, ಹೇಳ್ತೀನಿ. ಅದರೊಳಗೆ ಎರಡನೇ ಓವಿ ಏನಂತಾರರು, ಸ್ಮರಣ ದೇವಾಚೇಕರಾವೆ.
ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ. ಸಮರ್ಥರಂತಾರ ಸ್ಮರಣ ದೇವಾಚೆ ಕರಾವೆ. ನೀವು ಸ್ಮರಣ ನಾಮಸ್ಮರಣೆಯನ್ನು ಯಾರ್ದು ಮಾಡ್ಬೇಕಂದ್ರೆ ದೇವರ ನಾಮಸ್ಮರಣೆ ಮಾಡ್ರಂತಾರ. ಈಗ ಸ್ಮರಣ ಅಂತರೂ ನಾವು ಪ್ರತಿಯೊಬ್ಬರು ಇವತ್ತಿನ ಒಂದು ಈ ದಡಪಡೆ ಜೀವನದೊಳಗೆ ಈ ಸದ್ಯದ ಒಂದು ಪರಿಸ್ಥಿತಿ ಒಳಗೆ ಹೆಂಗದ, ನಮಗ ಉಳ್ಕಿದ ಯಾವ ಭಕ್ತಿ ಮಾಡ್ಲಿಕ್ಕೂ ಸಮಯನೇ ನಮಗಿಲ್ಲ. ಇಂಥ ಒಂದು ಸರಳವಾದಂಥ ಶ್ರೇಷ್ಠವಾದಂಥ ಭಕ್ತಿ ಸಮರ್ಥರು ನಮ್ಮ ಮುಂದೆ ಹೇಳಿಕತ್ತಾರ. ಈ ಭಕ್ತಿ ಎಷ್ಟು ಸರಳದ ಅಂದ್ರೆ ನೀನು ಯಾವುದೇ ಸಮಯದೊಳಗೂ ಇದನ್ನು ಮಾಡ್ಲಿಕ್ಕೆ ಬರ್ತದ. ಆದ್ರೆ ಸ್ಮರಣ ಮಾತ್ರ ದೇವರದ್ದು ಮಾಡಬೇಕಲ್ಲ ನೀನು. ನಮ್ಮ ಜೀವನದೊಳಗೆ ನಾವು ಬಹಳಷ್ಟು ಮಂದಿಯ ಸ್ಮರಣವನ್ನ ಮಾಡ್ಕೋತಾ ಇರ್ಬೇಕಂತಾರೆ. ಯಾಕಂದ್ರೆ ಉಪಕಾರದ ಸ್ಮರಣ ಮಾಡ್ಲಿಲ್ಲ ಅಂದ್ರ ಅಲ್ಲಿ ಕೃತಜ್ಞತಾ ಬರುದಿಲ್ಲ, ಕೃತಜ್ಞತಾ ಬರ್ತದ. ಅಂದ್ರ ಉಪಕಾರದ ಸ್ಮರಣೆ ಇರ್ಲಿಲ್ಲ ಅಂದ್ರ ಅವನು ನಿಜವಾಗಿಯೂ ಪರಮಾರ್ಥಕ್ಕ ಪಾತ್ರನೇ ಆಗುವುದಿಲ್ಲ. ಅದಕ್ಕೆ ನಮಗ ಮಾಡಿದಂತ ಜೀವನದೊಳಗ ಈ ಭೂಮಿಗೆ ನಾವು ಹುಟ್ಟಿ ಬಂದ ಮೇಲೆ ಬಹಳಷ್ಟು ಮಂದಿಯ ಋಣದೊಳಗೆ ನಾವು ಬದುಕ್ತಿರ್ತೀವಿ. ಬಹಳಷ್ಟು ಮಂದಿಯಿಂದ ಉಪಕಾರವನ್ನ ನಾವು ಪಡ್ಕೊಂಡಿರ್ತೀವಿ. ಅವರೆಲ್ಲರ ನೆನಪಿರಬೇಕಂತಾರ. ಮೊದಲು ಹುಟ್ಟಿದ ಕೂಡಲೇ ತಾಯಿ, ತಂದಿ, ಆಜು ಬಾಜು ಇದ್ದವರು, ಋಣಾನೆ ಬಂಧಿಗಳು, ಆಮೇಲೆ ಮುಖ್ಯವಾಗಿ ಪಂಚಭೂತಗಳಿಂದ ನಮಗಾಗುವಂತಹ ಒಂದು ಉಪಕಾರ, ಇವನ್ನೆಲ್ಲ ಸ್ಮರಣ ಮಾಡ್ಕೋತ ಮುಂದೆ ಹಂಗೆ ಬೆಳೆದಂಗ ಒಬ್ಬೊಬ್ಬರಿಂದ ನಾವು ಈ ಸಮಾಜದಿಂದ ಬಹಳಷ್ಟು ಉಪಕಾರವನ್ನು ಅನುಭವಿಸ್ತಿರ್ತೇವೆ. ಬಹಳಷ್ಟು ಅವರಿಂದ ಉಪಕಾರವನ್ನ ನಾವು ಸ್ವೀಕಾರ ಮಾಡ್ಕೊಂಡಿರ್ತೇವೆ. ಅಂತ ಉಪಕಾರ ಮಾಡಿದವರನ್ನ ನಾವು ನೆನೆಸೋದು ಇದು ಧರ್ಮ ಅನಿಸೋಗುತ್ತದ. ಹಂಗ ಅವ್ರನ್ನ ನೆನೆಸೋದು ಎಷ್ಟು ಒಂದು ಮುಖ್ಯದಲ್ಲ, ಅದಕ್ಕಿಂತ ಮುಖ್ಯ ಯಾವುದಂದ್ರ ಭಗವಂತನನ್ನು ನೆನೆಸೋದು, ಭಗವಂತನ ನಾಮವನ್ನು ಸ್ಮರಣ ಮಾಡೋದು ಮುಖ್ಯ ಅನ್ನುವಂಥದ್ದು ಸಮರ್ಥರಿಗೆ ಹೇಳಬೇಕಾಗಿದೆ. ಈಗ ಇವ್ರು ನೆನೆಸ್ಲಿಕ್ಕೇ ಬೇಕು. ಇವತ್ತ ನಾವು ಯಾರನ್ನೂ ನೆನೆಸಲಾರ್ದ ಅಹಂಕಾರದಿಂದ ನಾವು ಬದುಕಲಿಕ್ಕತ್ತೇವಂದ್ರೆ ಮುಂದೊಂದು ದಿವಸ ಇಡೀ ಸಮಾಜದಿಂದ ನಾವು ಏಕಾಂಗಿಯಾಗಿ ಉಳಿಬೇಕಾಗ್ತದೆ. ಸಮಾಜ ನಮ್ಮ ಕಡೆ ಹೊಳೆ ನೋಡುವುದಿಲ್ಲ. ಸಮಾಜಕ್ಕಾಗಿ ಏನು ಕೊಟ್ಟೆವು? ತಂದೆ ತಾಯಿಗಳ ಒಂದು ಋಣವನ್ನು ಯಾವ ರೀತಿ ತೀರಿಸಿದೆವು? ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಸರ್ವರ ಋಣವನ್ನು ನಾವು ಯಾವ್ಯಾವ ರೀತಿ ತೀರಿಸ್ಲಿಕ್ಕತ್ತೇವು? ಎಲ್ಲರ ಜೋಡಿ ನಮ್ಮ ವರ್ತನ ಹೆಂಗದ? ಪ್ರತಿಯೊಬ್ಬರನ್ನು ಪ್ರೇಮ್ ಮಾಡ್ಲಿಕ್ಕತ್ತೇವನು? ನಮ್ಮೊಳಗ ಏನಪ್ಪಾ ಈ ದ್ವೇಷ, ಅಸೂಯೆ, ತಿರಸ್ಕಾರ ಅನ್ನುವಂಥ ಅವಗುಣಗಳನ್ನು ನಾವು ಧಾರಣ ಮಾಡಿಕೊಂಡು ಅಹಂಕಾರದಿಂದ ವರ್ತಿಸಿದೇವಂದ್ರ ನಾಳೆ ನಮ್ಮಿಂದ ಏನು ನಮಗ್ ಉಪಕಾರ ಮಾಡಿದಂಥವ್ರು ಅಂತಾರ ಅವರ ಏನಪ್ಪಾ ಅಂದ್ರ ಆಶೀರ್ವಾದಕ್ಕಿಂತ ಅವ್ರ ಒಂದು ಇದನ್ನೇ ನಮಗೆ ಏನಪ್ಪಾ ಅಂದ್ರೆ ಅವಕೃಪೆ ನಮ್ಮ ಮೇಲೆ ಆಗ್ತಿರ್ತದ. ಅದಕ್ಕೆ ಅವ್ರು ನೆನೆಸ್ಬೇಕು. ಆದ್ರೆ ಇದಕ್ಕಿಂತ ಮುಖ್ಯವಾಗಿ ಈ ಜನ್ಮಕ್ಕ, ಈ ಮನುಷ್ಯ ಜನ್ಮಕ್ಕೆ, ಇಂಥ ಅರಿವಿನ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡು ಬಂದಂತ, ನಮ್ಮನ್ನು ಹುಟ್ಟಿಸಿದಂತ ಆ ಭಗವಂತನನ್ನು ಯಾವ ರೀತಿ ನೆನೆಸ್ಬೇಕು ವಿಚಾರ ಮಾಡಿರ್ತಾರ. ಯಾಕಂದ್ರ 84 ಲಕ್ಷ ಜೀವರಾಶಿಯೊಳಗೆ ನಾವು ತಿರುಗಿ ಏನೋ ಒಂದು ಆ ಸದ್ಗುರುನಾಥನ ಕೃಪೆಯಿಂದ ಇವತ್ತಿನ ದಿವಸ ಇಂಥ ಶ್ರೇಷ್ಠವಾದಂತಹ ಜನ್ಮಕ್ಕೆ ಬಂದೆವು. ಯಾಕಂದ್ರ ಈ ಜನ್ಮದ ಒಂದು ವಿಶೇಷತೆ ಏನಂದ್ರ ಮನುಷ್ಯ ಜನ್ಮದಿಂದ ಮಾತ್ರ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯದ. ಉಳಿಕಿದ ಯಾವ ಜನ್ಮದೊಳಗೂ ಈ ಒಂದು ಏನಪ್ಪಾ ಅಂದ್ರ ವ್ಯವಸ್ಥಾ ಇಲ್ಲಂತಾರವ್ರು. ಯಾಕಂದ್ರ ಅದು ಅರಿವು ಅದ ಖರೆ, ಬಹಳ ಸ್ವಲ್ಪ ಅರಿವದ ಆ ಉಳಿಕಿದ ಜನ್ಮದೊಳಗ. ಈ ಮನುಷ್ಯ ಜನ್ಮಕ್ಕೆ ಹೆಂಗದ ಅರಿವದ, ಶಾಶ್ವತ ಅಶಾಶ್ವತ, ಸತ್ಯ ಅಸತ್ಯ, ಇವನ್ನೆಲ್ಲ ಸಾರ ಅಸಾರ, ಜೀವನದೊಳಗೆ ನಾನು ಏನನ್ನು ಮಾಡಿದ್ರೆ ಭಗವಂತನ ಒಂದು ಸಾಮೀಪ್ಯವನ್ನು ಹೋಗ್ಲಿಕ್ಕೆ ಸಾಧ್ಯದ, ಏನನ್ನು ಮಾಡಿದ್ರೆ ಭಗವಂತನಿಂದ ದೂರ ಹೋಗ್ತೀನಿ, ಭಗವಂತನಿಂದ ದೂರ ಹೋಗಿಬಿಟ್ಟೆ ಪ್ರಪಂಚದ ವ್ಯಾಮೋಹದಾಗ ನಾವು ಒಂದು ವೇಳೆ ನನ್ನ ಇಡೀ ಆಯುಷ್ಯವನ್ನು ಕಳೆದ್ನೆ ಅಂದ್ರೆ ತಿರುಗಿ ಮತ್ತೆ ನಾ ಮನುಷ್ಯನಾಗಿ ಹುಡ್ತೇನೆ ಅನ್ನುವಂಥದ್ದು ಎಲ್ಲಿ ಯಾವ ಕರ್ಮ ಸಿದ್ಧಾಂತನೂ ಹೇಳುವುದಿಲ್ಲ. ಅಂತ್ಯಮತಿಯೊಳಗೆ ಎಂಥ ಗತಿಯೋ ಅಂಥ ಮತಿ ಅಂತ ಹೇಳಿ ಶಾಸ್ತ್ರಗಳು ಹೇಳುವತ್ನಾಗ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಬಂದ್ರೆ ಮಾತ್ರ, ಭಗವಂತನ ಸ್ಮರಣ ನಮ್ಮಲ್ಲಿದ್ರೆ ಮಾತ್ರ ಸದ್ಗತಿ ಅನ್ನುವಂಥದ್ದು, ಸಾಯುಜ್ಯ 4 ಮುಕ್ತಿ ಒಳಗೆ ಸಾಯುಜ್ಯ ಮುಕ್ತಿ ಅನ್ನುವಂಥದ್ದು ನಮಗೆ ಪ್ರಾಪ್ತ ಆಗ್ತದೆ. ಇವೆಲ್ಲ ಮಹಾತ್ಮರು ಅನುಭವಿಸಿ ನಮಗೆ ಇಂಥ ಒಂದು ಗ್ರಂಥ ರೂಪದಿಂದ ಹೇಳಿ ಹೋದಾಗ ಅವನು ತಿಳ್ಕೊಂಡು ಅವನ ಭಕ್ತಿಯಿಂದ ಶ್ರವಣ ಮಾಡಿದ್ದನ್ನು ಮನನ ಮಾಡಿದ್ದನ್ನು ಜೀವನದೊಳಗೆ ಅಳವಡಿಸಿಕೊಂಡು ಆ ಅಖಂಡ ನಾಮಸ್ಮರಣೆಯನ್ನು ನಾವು
ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳಿಕ್ ಸಾಧ್ಯದ. ಆ ಭಗವಂತನ ಒಂದು ನಾಮ ಏನದಲ್ಲ ಅದನ್ನ ನಾವು ಸ್ಮರಣ ಮಾಡೋದು ಅತಿ ಮುಖ್ಯದ ಅನ್ನುವಂತ ಮಾತ ಸಮರ್ಥರಿಗೆ ಹೇಳ್ಬೇಕಾಗ್ಯದ. ಅದಕ್ಕೆ ಅವರಂದ್ರು ಸ್ಮರಣ ದೇವಾಚೆ ಕರಾವೆ, ಉಳಿಕಿದವ್ರ ಸ್ಮರಣ ಮಾಡ್ರಿ, ಖರೆ ದೇವರ ಸ್ಮರಣ ಆ ಸದ್ಗುರುನಾಥ ಕೊಟ್ಟಂತಹ ಆ ಭಗವಂತನ ಸಬೀಜ ನಾಮವನ್ನು ಮಾತ್ರ ನೀನು ಮರಿಬೇಡಂತಾರವ್ರು. ಅದಕ್ಕ ಸ್ಮರಣ ದೇವಾಚೆ ಕರಾವೆ. ಕರಾವೆ ಅಂತ ಯಾಕೆ ಹೇಳಿದ್ರಿ ಸಮರ್ಥರು ಅಂದ್ರ, ಈ ನಾಮಸ್ಮರಣೆ ಮಾಡ್ಲಿಕ್ಕೆ ಯಾರಿಗೂ ಹಂಗ ಬಹಳಷ್ಟು ಮಂದಿಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಒಲ್ಲೆನೇ ಆಗ್ತದ, ಉಳ್ಕಿದ್ದೆಲ್ಲ ಮಾಡ್ತದ. ಖರೆ ಜ್ಞಾನಿಗಳು ಹೇಳಿದಂತ ನಾಮಸ್ಮರಣೆ ಮಾಡ್ರಂದ್ರೆ ಆ ನಾಮಸ್ಮರಣೆ ಮಾಡ್ಲಿಕ್ಕೆ ನಮಗೆ ಯಾಕೋ ಮನಸ್ಸು ಬರುದಿಲ್ಲ, ಅಥವಾ ಮನಸ್ಸು ಬಂದ್ರು ಸಹಿತ ನಾಮಸ್ಮರಣೆ ಕೂತ ಮೇಲೆ ಆ ನಾಮದೊಳಗೆ ಪ್ರೇಮ ಹುಟ್ಟುದಿಲ್ಲ. ಯಾಕಂದ್ರೆ ನಾವು ನಿಜವಾಗಿಯೂ ಈ ಒಂದು ಅಧ್ಯಾತ್ಮ ಮಾರ್ಗದೊಳಗ ಸತ್ಸಂಗದೊಳಗಿದ್ದು ಸದ್ಗುರುಗಳಿಂದ ಅನುಗ್ರಹಿತರಾಗಿ ಶ್ರವಣ ಭಕ್ತಿಯ ಮರ್ಮ ನಾವು ತಿಳ್ಕೊಂಡಿರುವುದಿಲ್ಲ. ನಮ್ದು ಏನಾಗಿರ್ತದಂದ್ರೆ ಎಲ್ಲಿ ತಪ್ಪಿಟ್ಟಿರ್ತದಂದ್ರ ಭಗವಂತನ ಮಹತ್ವವನ್ನು ತಿಳಿಸುವಂತ, ಭಗವಂತನ ಕೀರ್ತಿಯನ್ನ ಹೇಳುವಂತಹ, ಭಗವಂತನ ಲೀಲೆಗಳನ್ನು ಕೊಂಡಾಡುವಂತಹ ಈ ಒಂದು ಮಹಾತ್ಮರು ಹೇಳುವ ದಿವ್ಯ ಶುದ್ಧ ಜ್ಞಾನದ ವಿಚಾರಗಳನ್ನು ನಾವು ಮಹಾತ್ಮರಿಂದ ಅಂದ್ರ ವಕ್ತಾರರಿಂದ ಶ್ರವಣ ಮಾಡ್ಲಿಕ್ಕೆ ನಾವು ಕೂಡುದಿಲ್ಲ. ಅಕಸ್ಮಾತ್ ಶ್ರವಣ ಮಾಡ್ಲಿಕ್ಕೆ ಕೂತರು ಸಹಿತ ಇಲ್ಲದ್ದೇ ಏನಪ್ಪಾ ಅಂದ್ರ ಚಿತ್ತ ದುಶ್ಚಿತ ಮಾಡಿಕೊಂಡು ಹೇಳವ್ರು ಯಾರು, ಹೇಳೋರು ವಯಸ್ಸು ಎಷ್ಟು, ಅವ್ರಿಗೇನು ಅನುಭವ ಅದ, ಅವ್ರಕ್ಕಿಂತ ನನಗೆ ತಿಳಿದದ, ಇಂತ ಇಲ್ಲದ್ದೇ ಏನಪ್ಪಾ ಅಂದ್ರ ಜ್ಞಾನದ ಅಹಂಕಾರದೊಳಗ ಆ ಮನುಷ್ಯ ಏನ್ ಮಾಡಿಬಿಡ್ತಾನಂದ್ರ ಶ್ರವಣ ಭಕ್ತಿ ಸರಿಯಾಗಿ ಮಾಡ್ಲಾರ್ದಕ್ಕಾಗಿ ಭಗವಂತನ ಗುಣಗಾನ ಮಾಡುವಂತಹ ಕೀರ್ತನ ಭಕ್ತಿಯನ್ನು ನಾವು ಆಲಿಸಲಿಕ್ಕಾಗಿ ಏನಾಗಿಬಿಡ್ತ ಅಂದ್ರ ಆ ನಾಮಸ್ಮರಣೆ ಮಹತ್ವ ಗೊತ್ತಿರ್ಲಾರ್ದಕ್ಕಾಗಿ ಸದ್ಗುರುಗಳು ಮಾಡ್ರಪ್ಪ ಈ ನಾಮಸ್ಮರಣೆ ಅಂತೇಳಿ ನಮ್ಮ ಮಹಾರಾಜರು ಹೇಳ್ತಿದ್ರು, ಕೈ ಮುಗಿದು ಹೇಳ್ತೀನ್ರಪ್ಪ ಈ ನಾಮಸ್ಮರಣೆ ಮಾಡ್ರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ ಆಗ್ತದ. ಸದ್ಗುರುಗಳು ಸಮರ್ಥರು ನಿಮ್ಮನ್ನ ಕಾಯ್ಲಿಕ್ಕೆ ಟೊಂಕ ಕಟ್ಟಿ ನಿಂತಾರ ಅಂತೇಳಿ ಕೈ ಮುಗಿದ ಹೇಳಿದ್ದು ನನ್ನ ಕಿವಿನೇ, ಸ್ವತಃ ನನ್ನ ಕಿವಿನೇ ಕೇಳ್ಯಾವ. ಇಂಥ ಮಹಾತ್ಮರು ಆಗಿ ಹೋದಂತ ಎಲ್ಲರೂ ಕೈ ಮುಗಿದು ಹೇಳ್ಯಾರ, ಕರ ಜೋಡುಣಿ ವಿನವಿತು ತುಮಿ ವಾಸುದೇವ ವಾಸುದೇವ ಮನ ಅಂತೇಳಿ ಏಕನಾಥ್ ಮಹಾರಾಜರು ಸಾಮಾನ್ಯ ಸಂತರನ್ನ ಹೇಳ್ರಿ. ಅವ್ರ ಕೈ ಮುಗಿದು ಯಾಕೆ ಹೇಳಿದ್ರು ಅಂದ್ರ ತುಕಾರಾಮ್ ಮಹಾರಾಜರು ಅಂದಂಗ ನಾಮ ಪರಿತೆಯ ಸಾಧನ ನಾಯ, ಭಗವಂತನ ನಾಮದ ಒಂದು ಸ್ಮರಣೆ ಹೊರತಾಗಿ ಭಗವಂತನ ಪ್ರಾಪ್ತಿಗೆ ಅನ್ಯ ಸಾಧನೆಗಳೇ ಇಲ್ಲ ಅಂತಾರವ್ರು. ಅದಕ್ಕೆ ಅವ್ರ ಏನಂದ್ರು, ಕರ ಜೋಡುಣಿ ವಿನವಿತು ತುಮಿ ವಾಸುದೇವ ವಾಸುದೇವ ತುಮಿ ವಾಸುದೇವ ವಾಸುದೇವ ಮಣ ಅಂತ ಹೇಳಿ ಕೈ ಮುಗಿದಳು. ನಕ ಕರು ಸಂಸಾರ ಶ್ರಮ, ಈ ಸಂಸಾರದ ಜಂಜಾಟಿನಿಂದ ಹೊರಗೆ ಬರ್ರಿಪ್ಪ. ಯಾಕಂದ್ರೆ ಈ ಸಂಸಾರದೊಳಗ ಯಾರ್ಯಾರ ಮುಳುಗಿ ಬಿಟ್ಟಾರಲ್ಲ ಅವರು ಹೆಂಗಾಗಿಬಿಟ್ಟ ತಿರುಗಿ ಏಳಾರ್ದಷ್ಟು ಮುಳುಗಿ ಬಿಟ್ಟಾರ, ಭಗವಂತನ ಪ್ರಾಪ್ತಿಯಿಂದ ವಂಚಿತ ಆಗಿ ಮತ್ತೆ 84 ಲಕ್ಷ ಜೀವರಾಶಿಯೊಳಗ ನೀಚ ಯೋನಿಯೊಳಗೆ ಹುಟ್ಟುವಂತ ಅವಸ್ಥೆ ಮಾಡಿಕೊಂಡಾರ. ಅದಕ್ಕೆ ನೀವು ಹಂಗ ಮಾಡ್ಬೇಡ್ರಿ ಅಂತೇಳಿ ಏಕನಾಥ್ ಮಹಾರಾಜರು ಅಂದ್ರು, ತುಮಿ ವಾಸುದೇವ ವಾಸುದೇವ ಮಣ, ತುಮಿ ವಾಸುದೇವ ವಾಸುದೇವ ಮಣ, ಕರ ಜೋಡು ನೀ ವಿನವಿತೋ ತುಮಾ, ಕರ ಜೋಡು ನೀ ವಿನವಿತೋ ತುಮಾ, ತುಮಿ ವಾಸುದೇವ ವಾಸುದೇವ ಮಣ, ತುಮಿ ವಾಸುದೇವ ವಾಸುದೇವ ಮಣ, ನಕ ಕರು ಸಂಸಾರ ಶ್ರಮ, ನಕ ಕರು ಸಂಸಾರ ಶ್ರಮ, ನಕ ಗುಂತು ವಿಷಯ ಕಾಮ, ನಕ ಗುಂತು ವಿಷಯ ಕಾಮ, ನಕ ಗುಂತು ವಿಷಯ ಕಾಮ, ತುಮಿ ವಾಸುದೇವ ವಾಸುದೇವ ಮಣ, ತುಮಿ ವಾಸುದೇವ ವಾಸುದೇವ ಮಣ, ಕರ ಜೋಡು ನೀ ವಿನವಿತೋ ತುಮಾ, ಕರ ಜೋಡು ನೀ ವಿನವಿತೋ ತುಮಾ, ತುಮಿ ವಾಸುದೇವ ವಾಸುದೇವ ಮಣ, ತುಮಿ ವಾಸುದೇವ ವಾಸುದೇವ ಮಣ. ನರ ದೇಹ ದುರ್ಲಭ ಜಾಣ, ನರ ದೇಹ ದುರ್ಲಭ ಜಾಣ,
शतवर्षाची गणना, शतवर्षाची गणना, नरदेह दुर्लभ जाना, शतवर्षाची गणना, त्यामध्ये दुःख यातना, त्यामध्ये दुःख यातना, तुम्ही वासुदेव वासुदेव म्हणा, तुम्ही वासुदेव वासुदेव म्हणा, तुम्ही वासुदेव वासुदेव म्हणा. नलगे तीर्थाचे भ्रमण, नलगे दंडण मुंडण, नलगे तीर्थाचे भ्रमण, नलगे दंडण मुंडण, नलगे पंचाग्नी साधन, नलगे पंचाग्नी साधन, नलगे पंचाग्नी साधन, पंचाग्नी साधन, नलगे पंचाग्नी साधन. कर जोडून विनवितो तुम्हा, तुम्ही वासुदेव वासुदेव म्हणा, हीच माझी विनविणी, कर जोडून यादुनी, शरण एका जनार्दनी, तुम्ही वासुदेव वासुदेव म्हणा, तुम्ही वासुदेव वासुदेव म्हणा, तुम्ही वासुदेव वासुदेव म्हणा, तुम्ही वासुदेव वासुदेव म्हणा. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ. ನೋಡ್ರಿ ಎಷ್ಟು ಕಳಕಳಿ ಮಹಾತ್ಮರಿಗೆ ಕರ ಜೋಡು ನೀ ವಿನವಿತು, ಕೈ ಮುಗಿದು ವಿನಂತಿ ಮಾಡ್ಕೊಂಡು ಹೇಳ್ತಾನೆ, ತುಮಿ ವಾಸುದೇವ ವಾಸುದೇವ ಮನ. ಕೃಷ್ಣ ಅನ್ರಿ, ರಾಮನ್ರಿ, ಗೋಪಾಲನ್ರಿ, ಗೋವಿಂದ ಅನ್ರಿ, ಭಗವಂತನ ಯಾವ್ದಾದ್ರೂ ನಾಮವನ್ನು ನೀವು ಅನ್ರಪ್ಪ, ನಿಮಗೆ ಕೈ ಮುಗಿದು ಹೇಳ್ತೀನಿ. ಯಾಕಂದ್ರ ನೀವು ಈ ಸಂಸಾರದ ಒಗ್ಗೋದ್ರೊಳಗೆ ಮುಳುಗಬೇಡ್ರಪ್ಪ ಅಂತಾರ. ನಕ ಕರು ಸಂಸಾರ ಶ್ರಮ, ತುಮಿ ವಾಸುದೇವ ವಾಸುದೇವ ಮನ. ನಕ ಗುಂತು ವಿಷಯ ಕಾಮ, ವಿಷಯ ಸುಖದೊಳಗೆ ಸುಖ, ಅದು ನಿಜವಾದ ಸುಖ ಅಂತ ತಿಳ್ಕೊಬೇಡ್ರಿ ಅಂತ ಎಷ್ಟು ಒಂದು ಏನಪ್ಪಾ ಅಂದ್ರ ಅವ್ರಂತಾರ, ನರ ದೇಹ ದುರ್ಲಭ ಜಾಣ. ಬಂದಿರಪ್ಪ ಈ ನರ ದೇಹಕ್ಕೆ ಅಂದ್ರ ಎಷ್ಟು ದುರ್ಲಭದ ಅನ್ನುವಂಥದ್ದು ನೀವು ಕಲ್ಪನಾ ಮಾಡ್ಕೊಂಡ್ರಿ ಅಂದ್ರೆ, ತಿರುಗಿ ಮನುಷ್ಯರಾಗಿ ಹುಟ್ಟಬೇಕಾದ್ರೆ ಮತ್ತೆ 84 ಲಕ್ಷ ಜೀವರಾಶಿಯೊಳಗೆ ನೀವು ಹುಟ್ಟಬೇಕಾಗ್ತದ. ನರ ದೇಹ ದುರ್ಲಭ ಜಾಣ, ಶತವರ್ಷಾಚಿ ಗಣ, 100 ಆಯುಷ್ಯ ಈ ನರ ಜನ್ಮಕ್ಕದ, ತ್ಯಾಮದೇ ದುಃಖ ಯಾತನ. ಇದ್ರೊಳಗ ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖ, ಪುನಃ ಪುನಃ ಅಂತ್ಯಕಾಲೇ ಮಹಾ ದುಃಖ. ತಸ್ಮಾತ್ ಜಾಗೃತ ಜಾಗೃತ, ಎಚ್ಚರಾಗ್ರಿ ಅಂತೇಳಿ ಇದಕ್ಕೇನೂ ತ್ರಾಸಿಲ್ಲ ಅಂತಾರ. ನಲಗೆ ತೀರ್ಥಾಚೆ ಭ್ರಮಣ, ಏನ್ ತೀರ್ಥಕ್ಷೇತ್ರ ಅಡ್ಡಾಡ್ಬೇಕಂತೇನಿಲ್ಲ. ನಲಗೆ ದಂಡಣ ಮುಂಡಣ, ದಂಡನ ಏನೇ ಶರೀರಕ್ಕೆ ದಂಡನ ಮಾಡ್ಬೇಕನ್ನುವಂಥದ್ದಿಲ್ಲ, ಮುಂಡಣ ಮಾಡ್ಕೋಬೇಕು ಇಲ್ಲ. ನಲಗೆ ಪಂಚಾಗ್ನಿ ಸಾಧನ, ಪಂಚಾಗ್ನಿ ಸಾಧನ ಅಂತೇಳಿ 5 ಕಡೆ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಅಗ್ನಿ ಇಟ್ಕೊಂಡು ನಡು ಕೂತ್ ಮಾಡ್ಬೇಕಂತಲ್ಲ, ಅದು ಏನ್ ಸಂಬಂಧ ಇಲ್ಲ. ನಲಗೆ ಪಂಚಾಗ್ನಿ ಸಾಧನ, ತುಮಿ ವಾಸುದೇವ ವಾಸುದೇವ ಮಣ, ಹಿಚ ಮಾಜಿ ವಿನವಿನಿ, ಇದು ನನ್ನ ವಿನಂತಿ ಅದಪ್ಪ. ಕರ ಜೋಡು ನೀ ಅದು, ನೀ 2 ಕೈ ಮುಗಿದು ಹೇಳ್ತೀನಿ. ಶರಣ ಏಕಾ ಜನಾರ್ದನ, ಏಕಾ ಜನಾರ್ದನ, ಜನಾರ್ದನ ಪಂಥರ ಶಿಷ್ಯನಾದಂತ ಏಕನಾಥ ನಿಮಗೆ ಹೇಳಿಕ ತನ್ನ ಕೈ ಮುಗಿದ ನೀವು ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತಾರ. ಅಂಥ ಒಂದು ನಾಮಸ್ಮರಣೆ ನಾವು ಮಾಡ್ಲಿಕ್ಕೆ ನಮ್ಮ ಈ ಪ್ರಪಂಚದ ಒಂದು ಗದ್ದಲದಾಗ ನಮಗ್ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗವಲ್ತು ಅಂದ್ರೆ ಏನು, ನಮಗ ನಾಮದ ಮಹತ್ವ, ನಾಮೀಯ ಮಹತ್ವ ಗೊತ್ತಿಲ್ಲ ಅಂತೇಳಿ ಆಗವಲ್ತು. ಅದನ್ನು ಶ್ರವಣ ಮಾಡಿ, ಮಹಾತ್ಮರು ಹೇಳುವಂತ ವಿಚಾರಗಳನ್ನ ಶ್ರವಣ ಮಾಡಿ, ಆ ಭಗವಂತನ, ಆ ಸದ್ಗುರುನಾಥನ ನಿಜ ಸ್ವರೂಪ, ಆ ನಿರ್ಗುಣ ನಿರಾಕಾರ ಸ್ವರೂಪದ ಬಗ್ಗೆ ನಾವು ತಿಳ್ಕೊಂಡೇವಂದ್ರ ನಮ್ಮಲ್ಲಿ ನಾಮದ ಮೇಲೆ ಪ್ರೇಮ ಹುಟ್ಟುತ್ತದ. ಆ ಪ್ರೇಮ ಹುಟ್ಟಬೇಕಾದ್ರ ಹಿಂದಿನ ಒಂದು ಸತ್ಸಂಗದೊಳಗೆ ನಾವೇನು
ಅವ್ರೇನು ಮಹಾತ್ಮರು ಹೇಳ್ಯಾರಲ್ಲ, ಏನೇನು ತಯಾರಿಬೇಕು, ಯಮ ನಿಯಮಾದಿಗಳನ್ನು ಪಾಲಿಸ್ಬೇಕಂತ ಹೇಳ್ಯಾರ. ನೈತಿಕ ಮಟ್ಟ ಕಾಯ್ಕೋಬೇಕು, ನಾಮಸ್ಮರಣೆ ಮಾಡ್ಲಿಕ್ಕೆ ಬೇಸರ ಪಡ್ಕೋಬಾರ್ದು, ಯಾವ ನೆವಗಳನ್ನು ಇದು ಮಾಡಬಾರ್ದು, ಆಸನ ಸಿದ್ಧಿ ಮಾಡ್ಕೋಬೇಕು, ಯಾವ ಆಸನದೊಳಗೆ ಬಹಳಷ್ಟು ಕೂಡ್ಬೇಕಂತೀರಿ ಆ ಆಸನ ಇದು ಮಾಡಿಕೊಂಡು ಭಗವಂತರನ್ನ, ಭೂಮಿ ತಾಯಿಯನ್ನ, ಸಾಧು ಸಂತರನ್ನ ಎಲ್ಲರ ಒಂದು ಏನಪ್ಪಾ ಅಂದ್ರೆ ಕೃಪಾ ನೀವು ಬೇಡ್ಕೊಂಡು, ಮುಖ್ಯವಾಗಿ ಸದ್ಗುರುನಾಥನ ಕೃಪಾ ಬೇಡ್ಕೊಂಡು ನೀವು ನಾಮಸ್ಮರಣೆ ಮಾಡಿದ್ರಿ ಅಂದ್ರೆ ಕಟ್ಟಿನಿಂದ, ನಿಷ್ಠೆಯಿಂದ, ನಿಯಮದಿಂದ, ಪ್ರೇಮದಿಂದ ಈ 4 ಪ್ರಕಾರದ ಒಂದು ಇದರಿಂದ ನೀವು ನಾಮಸ್ಮರಣೆ ಮಾಡ್ಬೇಕಂತೇಳಿ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರು ತಮ್ಮ ಪ್ರವಚನದಾಗ ಹೇಳ್ತಿದ್ರಂತ. ಅದು ಹೆಂಗ ಅನ್ನೋದು ಮುಂದೆ ವಿಚಾರ ಮಾಡೋಣ. ಅದಕ್ಕೆ ಅವ್ರಂದ್ರು ಕರಾವೆ ಅಂತ ಹೇಳೋ ಕಾರಣ ಅಂದ್ರೆ ಏನು, ನಾವು ಮಾಡ್ಲಿಕ್ಕೆ ಅದಕ್ಕೆ ಸೋಮಾರಿಗಳಾಗ್ಯವ ಅಂತೇಳಿ ಅವರಂದ್ರು ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ. ಅಖಂಡ ಅಂದ್ರೆ ತುಂಡಿರ್ಲಾರ್ದು. ಅಂದ್ರ ಈಗ ಹೆಂಗ ಒಂದ್ ಎಣ್ಣೆ ನಾವು ಮ್ಯಾಲಿಂದ ಬಿಟ್ಟೇವಂದ್ರ ನಡು ಹಿಂಗ ಹನಿ ಹನಿ ತುಂಡು ಬರುದಿಲ್ಲ, ಏಕ್ ಹೆಂಗ್ ಬರ್ತಾರ, ತೈಲಧಾರೆ ಅಂತಾರ ನೋಡ್ರಿ. ಹಂಗ ಅಖಂಡ ನಾಮವನ್ನು ನೀವು ಮಾಡ್ಕೋತ ನಾಮಸ್ಮರಣೆ ಮಾಡ್ಕೋತೀರ್ರಿ. ನಾಮಸ್ಮರಣೆ ಪಾವವೇ ಸಮಾಧಾನ. ಹಿಂಗ ನೀವು ಮಾಡಿದ್ರಂದ್ರ ನಾಮಸ್ಮರಣೆ ನಿಮಗೆ ಏನು ಒಂದು ಮಾಡೋದ್ರಿಂದ ಏನು ಫಲ ನಿಮಗೆ ಸಿಗ್ತದಂದ್ರ ನಿಮ್ಮ ಜೀವನ ಸಮಾಧಾನ ಆಗಿಬಿಡ್ತದೆ. ಸಮಾಧಾನಕ್ಕಾಗಿ, ವಾಸ್ತವಿಕವಾಗಿ ನಾವು ಸಮಾಧಾನಕ್ಕಾಗಿಯೇ ಜೀವನ ಸಾಗಿಸ್ತೇವೆ. ಸಮಾಧಾನ ಏನು, ವಸ್ತುಗಳೊಳಗದ, ವಿಷಯ ಒಳಗದ, ಸಂಬಂಧಿಕರೊಳಗದ, ಇವೆಲ್ಲ ಆಮೇಲೆ ಆಸ್ತಿ ಗಳಿಸುದ್ರಾಗದ, ಸುಖೋಪಭೋಗಗಳನ್ನು ಭೋಗಿಸುದ್ರಾಗದ. ಹಿಂಗ ತಪ್ಪು ಕಲ್ಪನೆ ಮಾಡಿಕೊಂಡು ಆ ಸಮಾಧಾನ ಸಂಬಂಧನೇ ನಾವ್ ಇದನ್ನೆಲ್ಲ ಮಾಡ್ಲಿಕ್ಕತ್ತೇವು. ಏನೂ ಇರ್ಲಾರ್ದ, ಯಾವ ಉಪಾಧಿ, ಯಾವ ವಸ್ತು ವಿಷಯಗಳ ಯಾವ ಉಪಾಧಿ ಇರ್ಲಾರ್ದನು ಸಹಿತ ಸಮಾಧಾನದ ಸ್ಥಿತಿ ಯಾವಾಗ ಪ್ರಾಪ್ತ ಆಗ್ತದಂದ್ರ ತನ್ನ ಅರಿಯುವಂತ ಅಂದ್ರೆ ಭಗವಂತನ ಸಾಮೀಪ್ಯಕ್ಕೆ ನಾವು ಹೋಗ್ಲಿಕ್ಕತ್ತೇವಂದ್ರ ನಾಮಸ್ಮರಣೆ ಮಾಡ್ಕೋತ ನಮ್ದು ವಾಸ್ತವಿಕ ನಮ್ಮ ಪ್ರಯಾಣ ಹೆಂಗ್ ಹೋಗ್ತದಂದ್ರ ಭಗವಂತನ ಕಡೆ ಹೋಗ್ತಿರ್ತದ. ಇದು ಪರಮಾರ್ಥಕ್ಕೆ ಬಂದು ಸದ್ಗುರುಗಳಿಂದ ಅನುಗ್ರಹಿತನಾದ ಮಾತ್ರಕ್ಕ ಭಗವಂತನ ಕಡೆ ನಮ್ಮ ಪ್ರಯಾಣ ಶುರು ಆಗುದಿಲ್ಲ. ಭಗವಂತನ ಕಡೆ ಪ್ರಯಾಣ ಯಾವಾಗ ಶುರು ಆಗ್ತದ್ರ ಅಂತರಂಗದೊಳ ನಾಮದ ಒಂದ ಸಬೀಜ ನಾಮದ ಒಂದ ಬೀಜ ಅಲ್ಲಿ ಅಂಕುರಿಸಬೇಕಂತಾರ ಅವ್ರು. ಅಂಕುರಿಸಬೇಕು. ನಾವು ಹೊರಗೆ ಏನೇ ಮಾಡ್ಲಿ, ಹೊರಗೆ ಸಪ್ತಾಹಗಳನ್ನು ಮಾಡ್ಲಿ, ತೀರ್ಥಕ್ಷೇತ್ರಗಳನ್ನ ಮಾಡ್ಲಿ, ಪಾದಯಾತ್ರಾ ಮಾಡ್ಲಿ, ಅಥವಾ ಬಹಳಷ್ಟು ವೈಭವಗಳನ್ನು ಭಗವಂತನಿಗಾಗಿ ಮಾಡ್ಲಿ, ಇವೆಲ್ಲನೂ ಹೊರಗಿನ ಅದು. ಇವು ಬ್ಯಾಡ್ ಅಂತಲ್ಲ, ಇವು ಬೇಕು. ಖರೆ ಇವೇ ಸಾಧ್ಯವನ್ನು ಕೊಡುವುದಿಲ್ಲ. ಇವು ಏನ್ ಮಾಡ್ತಾವ, ನೀವು ಹೊರಗಿನ ಒಂದು ಪ್ರೇಮದ ಒಂದು ವೈಭವವನ್ನು, ಭಗವಂತನ ವೈಭವವನ್ನು ಕಣ್ಣು ಆನಂದ ಪಡ್ತಿರಲ್ಲ, ಆ ಭಗವಂತನ ನಾಮದೊಳಗೆ ಪ್ರೇಮ ಹುಟ್ಟಿಸುವಂತ ಕಾರ್ಯ ಇವರು ಮಾಡ್ತಾ ಹೊರತಾಗಿ ಪ್ರೇಮ ಮತ್ತು ನಮ್ಮ ಆಂತರಿಕವಾಗಿ ಭಗವಂತನ ಕಡೆ ಪ್ರಯಾಣ, ಆ ಸದ್ಗುರುನಾಥನ ಸ್ವರೂಪದ ಕಡೆ ಪ್ರಯಾಣ ನಮ್ದು ಆಗಬೇಕಾಗಿತ್ತಂದ್ರ, ಆ ಮಹಾಸ್ವಾಮಿಯ ಕಡೆ ನಮ್ಮ ಪ್ರಯಾಣ ಶುರು ಆಗ್ಬೇಕಾಗಿತ್ತು ಅಂದ್ರ, ಆ ಶೇಷಾಚಲ ಗುರು ಮಹಾರಾಜರ ಕಡೆ ನಮ್ಮ ಪ್ರಯಾಣ ಶುರು ಆಗ್ಬೇಕಾಗಿತ್ತಂದ್ರ ಅವ್ರು ನೀಡಿದಂತ ನಾಮವನ್ನ ಅಖಂಡ ನಾಮ ಜಪತ ಅಖಂಡವಾಗಿ ನಾವು ಸ್ಮರಿಸಬೇಕು. ಅದರಿಂದ ಏನಾಗಿಬಿಡ್ತದ, ಎಷ್ಟೆಷ್ಟು ಭಗವಂತನ ಸಮೀಪಕ್ಕೆ ಹೋಗ್ತೇವೋ ಅಷ್ಟಷ್ಟು ಸಮಾಧಾನ ನಮಗ ಪ್ರಾಪ್ತ ಆಗ್ತಂತ. ಯಾಕಂದ್ರ ಸಮಾಧಾನ ಸ್ವರೂಪನೇ ಭಗವಂತನ ಸ್ವರೂಪ, ಪ್ರೇಮ ಸ್ವರೂಪದ, ಸಮಾಧಾನ ಸ್ವರೂಪದ, ಆಮೇಲೆ ನಿರ್ವಿಕಾರ ಸ್ವರೂಪದ. ನಿರ್ವಿಕಾರ ಸ್ಥಿತಿ ಅಂದ್ರೆ ಸಮಾಧಾನ ಸ್ಥಿತಿ. ಆ ಒಂದು ಸ್ಥಿತಿಯೊಳಗಿರುವಂತ ಭಗವಂತನ ಕಡೆ ಆ ನಾಮವನ್ನು ನಾವು ಅನುಸ್ಮರಿಸಿ ನಾಮೀ ಸ್ವರೂಪವಾದಂತ ಆ ಭಗವಂತನ ಕಡೆ ನಾವು ಹೋಗ್ಲಿಕ್ಕತ್ತೇವಂದ್ರ ಎಷ್ಟೆಷ್ಟು ಸಮೀಪ ಹೋಗ್ತೇವೋ ಅಷ್ಟಷ್ಟು ನಾವು ಸಮಾಧಾನವನ್ನು ಅನುಭವಿಸ್ತೇವೆ ಅಂತ ಹೇಳಿ ಸಮರ್ಥರಂದ್ರು ನಾಮಸ್ಮರಣೆ ಪಾವಾವೆ ಸಮಾಧಾನ. ಇನ್ನ 3ನೇ ಓವಿ ಒಳಗೆ ಸಮರ್ಥರು ಏನಂತಾರ ಅನ್ನುವಂಥದ್ದನ್ನು ನೋಡೋಣ. ಸಮರ್ಥರಂತಾರ, ಈ ನಾಮಸ್ಮರಣೆಯನ್ನು ಯಾವಾಗ ಮಾಡ್ಬೇಕು, ಹಂಗಾರ ಯಾವಾಗ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯದ. ಯಾಕಂದ್ರೆ ನಾಮಸ್ಮರಣೆ ಮಾಡಂದಾರ, ಯಾವಾಗ ಬೇಕಾದಾಗ ಅಂತಂದ್ರು ಸಹಿತ ಅದಕ್ಕೊಂದು ನಿಯಮ ಇಟ್ಟುಗೋರಿ ಅಂತಾರ. ಅವ್ರಂತಾರ, ನಿತ್ಯ ನೇಮ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳಿ ಕರಿತ ಜಾವೇ ಶ್ರೀರಾಮ್. ನಿತ್ಯ ನೇಮ ಪ್ರಾತಃ ಕಾಳಿ, ನಿತ್ಯ ನೇಮ ಇವನ್ನ ನಾವು ವಿಂಗಡಿಸ್ಬೇಕು. ನಿತ್ಯ ಅಂದ್ರೆ ಪ್ರತಿ ದಿವಸನು, ನೇಮ
ಪ್ರತಿ ದಿವಸನೂ ಒಂದು ನೇಮ ಹಾಕೋಬೇಕಂತಾರ ಸಾಧಕರಾದವ್ರು. ನಾವೇನ್ ಈ ಭಕ್ತಿ ಮಾರ್ಗದಾಗ ಬಂದೇವಲ್ಲ, ಪ್ರತಿನಿತ್ಯ ಒಂದು ದಿವಸ ಮಾಡುವಂತದ್ದಲ್ಲ ಅಂತಾರವ್ರು. ಒಂದು ದಿವಸ ನೀವು ನಡೆದು ಬಿಟ್ರಿ ಅಂದ್ರೆ ಹೆಂಗಾಗ್ತದ ಅಂದ್ರ ಅದೊಂದು ಕತೆ ಬರ್ತಿತ್ತು ನೋಡ್ರಿ. ಆವಿ ಮತ್ತು ಮೊಲ ಏನೋ ಆವಿ ಮತ್ತು ಮೊಲ ಇವು ಎರಡತ್ರ ಒಂದು ಸ್ಪರ್ಧಾ ನಡೀತಂತ. ಆವಾಗ ಎರಡು ಶುರು ಮಾಡಿದ್ರು. ಸ್ಪರ್ಧಾ ಶುರು ಆತು. ಗುರಿ ಮುಟ್ಟುದಿತ್ತು. ಆವಿ ಮೊಲಕ್ ಅನಸ್ತಂತ ಈ ಆವಿ ಹಿಂಗ ಸಣ್ಣಗೆ ಬರುದು, ಮತ್ತ ಮುಂದೆ ಓಡಿ ಹೋಗ್ಬಿಡ್ತು. ಅದು ಬರೋ ತನಕ ಅನ್ಕಂತ ನಿದ್ದೆರೆ ಮಾಡ್ಬೇಕಂತ ಅರ್ಧ ಹಾದಿಗೆ ಹೋಗಿ ಅದು ಬರೋ ತನಕ ಅದ ಸಾವಕಾಶ ಬರ್ತದ, ನನ್ನಂಗೇನು ಓಡ್ಲಿಕ್ಕೆ ಬರ್ತದ ಅಂತ ಹೇಳಿ ಹೋಗಿ ಮಲ್ಕೊಂಡು ಬಿಡ್ತು. ನಿದ್ದೆ ಜೋರು ಹತ್ತಿ ಬಿಡ್ತು. ಇದು ಸಣ್ಣಗೆ ಏನು ಹೊಂಟಿತ್ತಲ್ಲ ಆವಿ, ಇದು ಹೋಗಿ ಪಾಜೆ ಮುಟ್ಟಿದ್ರು ಸಹಿತ ಅದ್ರ ನಿದ್ದಿನ ಮುಗಿದ್ರು ಒಳ್ಳೆ ಎಚ್ಚರಾಗಿ ನೋಡ್ತದ. ನೋಡಿ ಗಾಬರಿ ಓಡಿ ಹೋಗೋದಕ್ಕ ಅಷ್ಟೊತ್ತಿಗೆ ಆಮೆ ಹೋಗಿ ತನ್ನ ಗುರಿಯನ್ನು ಮುಟ್ಟಿ ಬಿಟ್ಟಿತ್ತಂತ. ಹಂಗ ಒಂದು ದಿವಸ ಮಾಡೋ ಹಂಗಲ್ಲ, ನಿತ್ಯ ನೇಮ. ಪ್ರತಿನಿತ್ಯನೂ ಒಂದು ನೇಮ ಹಾಕೋಬೇಕು. ಅದು ಹೆಂಗ? ಪ್ರಾತಃ ಕಾಳಿ ನಶಿಕ್ಲೆ. ಪ್ರಾತಃ ಕಾಳಿ ಅಂದ್ರೆ ಏನು? ನಶಿಕ್ಲೆ, ಸೂರ್ಯೋದಯಕ್ಕಿಂತ ಮೊದಲ ಅಂದ್ರ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಆವಾಗ ಈ ಭಗವಂತನ ನಾಮಸ್ಮರಣೆ ಹೋದ ಸತ್ಸಂಗದೊಳಗೆ ಹೆಂಗ್ ಕೂಡ್ಬೇಕಂತ ಹೇಳಲ್ಲ, ಹಂಗ್ ಕೂತ ಹಂಗೆಲ್ಲರನ್ನು ಬೇಡ್ಕೊಂಡ ಪ್ರಾತಃ ಕಾಳಿ ನಶಿಕ್ಲೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ನಾಮಸ್ಮರಣೆ ಮಾಡ್ಬೇಕು. ಆಮೇಲೆ ಮಧ್ಯಾಹ್ನ ಕಾಳಿ ಮಧ್ಯಾಹ್ನದೊಳಗ, ಆಮೇಲೆ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳಿ ಕರೀತ. ಈ ಮೂರು ಕಾಲದ ಮಹತ್ವ ಏನದ ಅಂದ್ರ, ಇದು ಸಂಧ್ಯಾ ವಂದನ ಅಂತ ನಾವು ಮಾಡ್ತೀವಿ ನೋಡ್ರಿ. ಸಂಧ್ಯಾ ವಂದನ ಮಾಡ್ತೀವಿ ಅಂದ್ರ ಸಂಧಿ ಕಾಲದೊಳಗೆ ವಂದನ ಮಾಡೋದು ಸಂಧ್ಯಾ ವಂದನ. ಸಂಧ್ಯಾ ವಂದನ ಏನು? ಸಂಧಿ ಕಾಲ ಅಂದ್ರೆ ಏನು? ಈಗ ಪ್ರಾತಃ ಕಾಳಿ ಅಂದಾಗ ಸೂರ್ಯೋದಯಕ್ಕಿಂತ ಮುಂಚೆ ಸೂರ್ಯೋದಯ ಆಗೋ ಸಮಯ ಇದೇನು ಸೂರ್ಯೋದಯ, ರಾತ್ರಿ ಮತ್ತು ಹಗಲಿನ ಸಂಧಿ ಕಾಲ ಏನದಲ್ಲ, ಈ ಸಂಧಿ ಕಾಲನೇ ಏನದಲ್ಲ, ಇದು ಬ್ರಾಹ್ಮಿ ಮುಹೂರ್ತದೊಳಗೆ ಬರ್ತದೆ. ಇದು ಪ್ರಾತಃ ಕಾಲದಾಗ ಬರ್ತದೆ. ಇನ್ನು ಮಧ್ಯಾಹ್ನ ಕಾಳಿ ಅಲ್ಲಿ ನೋಡ್ರಿ 12ರಿಂದ 11:45 12, ಈ ಕಡೆ 12:15. ಈ 12 ಗಂಟೆಗೆ ಏನಪ್ಪಾ ಅಂದ್ರ 12 ಅಂದ್ರ ಅತ್ಯಂತ ಏನಪ್ಪಾ ಅಂದ್ರ ಮಧ್ಯಾಹ್ನ ಕಾಲ ಮತ್ತು ಸಾಯಂಕಾಲ ಇವೆರಡತ್ರ ಸಂಧಿ ಕಾಲ. ಅದಕ್ಕೆ ಅವ್ರ ಏನಂದ್ರು ಮಧ್ಯಾಹ್ನ ಕಾಳಿ. ಸಂಧಿ ಕಾಲದೊಳಗೆ ಸಂಧ್ಯಾವನ ಹೆಂಗ್ ಮಾಡ್ತೇವೆ? ಭಗವಂತನ 24 ನಾಮಗಳನ್ನು ಯಾಕೆ ಜಪಸಂತ ಹೇಳ್ಯಾರ ಅಂತಂದ್ರ ಋಷಿಮುನಿಗಳು ಆ ಸಂಧಿ ಕಾಲದೊಳಗೆ ಏನದಲ್ಲ, ಆ ಸಂಧಿ ಕಾಲದ ಅದು ಪರ್ವ ಕಾಲ ಅಂತಾರ. ಅದೊಂದು ವಿಶೇಷ ಪವಿತ್ರವಾದ ಕಾಲ. ಅದಕ್ಕೆ ನಾವು ನಿತ್ಯ ಒಂದು ಸಮಯ ಹೆಂಗ್ ಹಾಕೋಬೇಕು? ಪ್ರಾತಃ ಕಾಲ ಆ ಸಂಧಿ ಕಾಲದೊಳಗ, ಮಧ್ಯಾಹ್ನ ಮತ್ತು ಸಾಯಂಕಾಲ ಇವೆರಡತ್ರ ಒಂದು ಸಂಧಿ ಕಾಲದೊಳಗ, ಮುಂದ ರಾತ್ರಿ ಮತ್ತು ಸಂಧ್ಯಾಕಾಲ ಅದೇನದ ಸಾಯಂಕಾಲ ಅಂದ್ರೆ ಏನು? ಅಲ್ಲಿ ಸಾಯಂಕಾಲ ಮತ್ತು ತಿರುಗಿ ಏನ್ ರಾತ್ರಿ ಏನು ಕೂಡ್ತಿರ್ತಲ್ಲ ಅಂದ್ರೆ ಸರ್ವಸಾಧಾರಣ ಸೂರ್ಯ ಅಸ್ತದ ಟೈಮ್ದಾಗ, ಆ ಟೈಮ್ದಾಗ ಅದು ಸಂಧಿ ಕಾಲ ಸಿಗುತ್ತದ. ಈ ಮೂರು ಪರ್ವಕಾಲದೊಳಗ ನಾಮಸ್ಮರಣ ಮಾಡ್ರಿ. ಇಷ್ಟಕ್ಕೆ ಬಿಡಬೇಡ್ರಂತಾರ. ನಾಮಸ್ಮರಣ ಸರ್ವಕಾಳಿ ಕರೀತದಾವೆ. ಇವು 3 ಕಾಲ ಅಂತರೂ ನೇಮ ಹಾಕೊಂಡ್ ಮಾಡ್ರಿ. ನೇಮ ಹಾಕೊಂಡ ಹೋದ ಸತ್ಸಂಗದೊಳಗ ಏನಪ್ಪಾ ಅಂದ್ರ ಬ್ರಹ್ಮಾನಂದರು ಹೆಂಗ ಅದಕ್ಕೊಂದು ನಾಮ ಯೋಗದ ಬಗ್ಗೆ ಅವ್ರೇನು ಒಂದು ಕೆಲವೊಂದು ಯಮ ನಿಯಮಾದಿಗಳನ್ನ ಕೂಡುವಂತ ಪದ್ಧತಿ, ಆಸನಗಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಹಂಗೆಲ್ಲ ಒಂದು ಸರಿಯಾಗಿ ಇದು ಮಾಡ್ಕೊಂಡ ಸರ್ವರಿಗೂ ಸಾಕ್ಷಾತ್ಕಾರ ಆಗ್ಲಿ, ಸರ್ವರ ಯೋಗಕ್ಷೇಮ ಭಗವಂತ ಕಾಯಿಲಿ ಅಂತೇಳಿ ಸರ್ವರ ಏನಪ್ಪಾ ಅಂದ್ರ ಸರ್ವರಿಗಾಗಿನೂ ನೀವು ಮೊದಲು ಬೇಡ್ಕೋರಿ ಅಂತಾರ. ನಾವೇನ್ ಮಾಡ್ತೀವಿ? ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ಕೊಳ್ಳೆ ನಾವೊಬ್ರು ಉದ್ಧಾರ ಆದ್ರೆ ಸಾಕಂತೇಳಿ ಅದನ್ನ ಯಾರಿಗೂ ಇದು ಮಾಡಬಾರ್ದು, ಯಾರಿಗೂ ಇದು ಮಾಡಬಾರ್ದು ಅಂತೇಳಿ ಒಂದು ಸ್ವಾರ್ಥ ಇದರಿಂದ ನಾಮಸ್ಮರಣೆ ಮಾಡಿದ್ರು ಸಹಿತ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ. ಎಲ್ಲರಿಗೂ ಭಗವಂತನ ಪ್ರಾಪ್ತಿ ಆಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭವಂತು ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿ ಏನ್ ಬೇಡ್ಕೊಂಡಲ್ಲ ಋಷಿಮುನಿಗಳು ಇದ್ರಾಗ, ಹಂಗ ನಾವು ಸಹಿತ ಎಲ್ಲರ ಸುಖಕ್ಕಾಗಿ, ಎಲ್ಲರ ನಿಜ ಸುಖಕ್ಕಾಗಿ, ಎಲ್ಲರಿಗೂ ಭಗವಂತನ ಪ್ರಾಪ್ತಿ ಆಗಲಿ ಅಂತೇಳಿ ನೀ ಬೇಡ್ಕೊಂಡೆ ಅಂದ್ರೆ ನಿನಗೆ ಭಗವಂತನ ಪ್ರಾಪ್ತಿ ಲಘು ಆಗ್ತದೆ.
ಇದು ಎಲ್ಲ ಈ ಮರ್ಮವನ್ನು ತಿಳ್ಕೊಂಡು ಭಕ್ತಿ ಮಾಡ್ಬೇಕಂತಾರ ಅವ್ರು. ಸುಮ್ಮನೆ ಹಂಗೆ ನಾವೊಬ್ಬ ಉದ್ಧಾರ ಆದ್ರ ಅಪಣ ತರೆಲ್ಲ ನವೇತೆನವಲ್ಲ ಅಂತಾರ ತುಕಾರಾಮ್ ಮಹಾರಾಜ್. ನೀವೊಬ್ಬ ಪಾರ ಆದ್ರೆ ಏನ್ ದೊಡ್ಡ ಕಮಾಯಿ ಮಾಡಿದಂಗ ಆತು ಅಂತಾರ. ನವಲ ಅಂದ್ರ ಏನ್ ಕಮಾಯಿ, ಏನ್ ದೊಡ್ಡ ಗಾದ ಮಾಡಿದಂಗ ಆತ್ಪ. ಅಪಣ ತರೆಲ್ಲ ನವೇತೆನವಲ ಕುಲ ಉದ್ಧಾರಿಲ್ಲ ಸರ್ವಾಂಚಿದೋ. ಜಗತ್ತಿನ ಜೀವಿ ರಾಶಿಗಳೆಲ್ಲ ಸರ್ವ ಕುಲಗಳು ಸಹಿತ ಜೀವರಾಶಿಗಳು ಸಹಿತ ಉದ್ಧಾರ ಆಗಲಿ ಅಂತೇಳಿ ನೀನು ಆ ಕಳಕಳಿ ಇಟ್ಟುಕೊಂಡು ಮಾಡಿದೆ ಅಂದ್ರೆ ಭಗವಂತನಿಗೆ ಅದು ಅತಿ ಸೇರ್ತದಂತ. ಅದಕ್ಕೆ ಅವ್ರಂದ್ರು ನಾಮಸ್ಮರಣ ಸರ್ವಕಾಳಿ ಕರೀತ ಜಾಗೆ. ಸರ್ವಕಾಳಿ ಅಂದಾಗೇನು, ಉಳ್ಕಿದ ಸಮಯ. ಈ ಮೂರು ಸಂಧಿ ಪರ್ವ ಕಾಲಗಳನ್ನ ಬಿಟ್ಟು ಉಳ್ಕಿದ ಸಮಯ ಅದಲ್ಲ. ನೌಕರಿ ಮಾಡುವ ಹೊತ್ನ್ಯಾಗ ಚಾಲತ, ಬೋಲತ, ದಂಧಾ ಕರಿತ, ಖಾತಾ, ಜೇವಿತ, ಸುಖಿ ಹೋತ, ನಾನಾ ಉಪಭೋಗ ಭೋಗಿತ ಅಂದ್ರ ಅವ್ರ ಮುಂದೆ ಹೇಳ್ತಾರೆ ಇದನ್ನೆಲ್ಲ. ಇವನ್ನೆಲ್ಲ ನೀವು ಈ ಕಾಲದಾಗೂ ಮಾಡಬೇಕು. ಇದಕ್ಕೆ ಸರ್ವಕಾಳ ಅಂತಾರ. ಸರ್ವಕಾಲದಾಗ ಇನ್ನು ಮುಂದಿನ ಓವಿಯೊಳಗಂತಾರ ಸುಖ ದುಃಖ ಉದ್ವೇಗ ಚಿಂತಾ ಅಥವಾ ಆನಂದ ರೂಪ ಅಸತ ನಾಮಸ್ಮರಣೆ ವಿಣ ಸರ್ವತಾ ರಾಹೋಚನೈ. ಸಮರ್ಥರಂತಾರ ಸುಖ ದುಃಖ ಉದ್ವೇಗ ಚಿಂತ ಇವು ಜೀವನದೊಳಗ ಪ್ರತಿಯೊಬ್ಬರಿಗೂ ಬರುವಂತ ಅವಸ್ಥೆಗಳು. ಏನು, ಸುಖ ದುಃಖ ವಾಹಿಲ್ಯ ಉದ್ವೇಗ ದುಃಖಚಿ ಕೇವಲ ಭೋಗಣೇತೆ ಫಲ ಸಂಚಿತಾಚೆ ಅಂತ ತುಕೊಬ್ಬರಾಯರ ಅಭಂಗದೊಳಗೆ ಹೇಳ್ತಾರ. ಹಂಗ ಸುಖ ದುಃಖಾದಿಗಳು ಏನದಲ್ಲ ನಮ್ಮ ಕರ್ಮಾನುಸಾರವಾಗಿ ನಮಗ ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಉದ್ವೇಗ, ಕೆಲವೊಮ್ಮೆ ಚಿಂತ, ಕೆಲವೊಮ್ಮೆ ಆನಂದದ ಒಂದು ಸ್ಥಿತಿ, ಹಿಂಗೆಲ್ಲನೂ ಈ ಜೀವನದೊಳಗೆ ಪ್ರತಿಯೊಬ್ಬರಿಗೂ ಬರ್ತಿರ್ತಾವ. ಸುಖ ಬಂದಾಗ ಅವ ಅಕಸ್ಮಾತ್ ಸುಖವನ್ನು ಭೋಗಿಸ್ಲಾರ್ದ ದುಃಖದ ನೆನಪು ಮಾಡ್ಕೋತ ಕೂತಂದ್ರ ಈಗ ಹೆಂಗಾಗಿರ್ತದಂದ್ರ ಜೀವನದಾಗ ಒಂದು ಹಿಂದಿನ ಪರಿಸ್ಥಿತಿ ಏನೋ ಪ್ರಾರಬ್ಧ ಅನುಸಾರವಾಗಿ ದುಃಖ ಭೋಗಿಸಿರ್ತಾನ. ಬಹಳಷ್ಟು ಏನಪ್ಪಾ ಅಂದ್ರೆ ಬಡತನ ಆಗಿರ್ತಾನ, ಇಂಥವ್ ಭೋಗಿಸಿರ್ತಾನ ಅಂತ ತಿಳ್ಕೊರಿ. ಅದು ಹೆಂಗದ ಅಂದ್ರ ಹೆಂಗ ಮಾಡ ಮ್ಯಾಲೆ ಮೋಡ್ ಇರ್ತದಲ್ಲ, ಒಮ್ಮೆ ಬರ್ತದ ಮೋಡ ಬಂದಾಗ ಬಿಸಿಲಾಗ ಹೋಗವಂಗ ಅನಸ್ತದ. ಮ್ಯಾಲ ಮಾಡ ಕೂಳೆ ಏನ್ ಆರಾಮಾತ್ಮ ಮರ, ಬಿಸಿಲ ನೆಳ್ಳು ಬಿದ್ದಂಗ ಆತ್ ನೋಡಿ, ನೆಳ್ಳಿಗೆ ಹಿಂಗೆ ಇರ್ಬೇಕಂತೇಳಿ ಅವ ನೆಳನೇ ಇರ್ಲಿ ಅಂತಂದ್ರ ಅನ್ನೋದ್ರಾಗೆ ಮತ್ ಬಿಸಿಲ ನೆಳ ಮಾಡಿ ಹೋದ ಕೂಡಲೇ ಬಿಸಿಲು ಬಂದ್ಬಿಡ್ತ. ಹಂಗ ಮೊದಲ ದುಃಖ ಭೋಗಿಸಿದ ಮೇಲೆ ಅಕಸ್ಮಾತ್ ಅವಾಗ ಸುಖದ ಒಂದು ಸಮಯ ಬಂತು ಅಂದ್ರ ಆ ಸುಖ ಭೋಗಿಸುವ ಹೊತ್ನ್ಯಾಗ ಹಿಂದಿನ ದುಃಖ ನೆನ್ಸಿದ್ರ ಅವಾಗ ಏನ್ ಅನ್ಬೇಕು ಹೇಳ್ರಿ ನೋನು. ಸುಖ ಭೋಗಿಸುವ ಹೊತ್ನ್ಯಾಗ ಸುಖವನ್ನೇ ವರ್ತಮಾನದೊಳಗೆ ಏನ್ ಭೋಗಿಸ್ತೇವಲ್ಲ ಅದ್ರಾಗ ಆನಂದ ಪಟ್ಕೋರಿ ಅಂತಾರ ಅವ್ರು. ನಾವೇನ್ ಮಾಡ್ತೇವು, ವರ್ತಮಾನದೊಳಗೆ ಸಿಕ್ಕಂತ ಆನಂದವನ್ನ ಭೂತದ ನೆನಪಿನೊಳಗ ಭವಿಷ್ಯದ ಚಿಂತೆಯೊಳಗ ಕಳ್ಕೊತೀವ್ರಿ ನಾವು. ನಮ್ಮ ಪರಿಸ್ಥಿತಿ ಅಜ್ಞಾನ ಎಷ್ಟು ನಮಗೆ ಆವರಿಸಿರ್ತ ಅಂದ್ರ, ಒಬ್ಬ ಕೂತಿದ್ದಂತ ಊಟಕ್ಕೆ ಮೃಷ್ಟಾನ್ನ ಭೋಜನ ಬಡಿಸಿದ್ರು, ಎಲ್ಲ ಆನಂದ ತಗದಿ ಏನಪ್ಪಾ ಅಂದ್ರ ಅಷ್ಟು ವೈಭವ ತುಂಬಿ ತುಳುಕ್ತಿತ್ತು. ಆವಾಗ ಇನ್ನು ಊಟ ಮಾಡ್ಬೇಕು ಅನ್ನೋದಕ್ಕೆ ಕೈಯಾಗ ತುತ್ತು ಹಿಡ್ಕೊಂಡಿದ್ದ ಹಿಂದಿನ ಜೀವನ ನೆನಪಾತಂತ. ಹಿಂದೆ ನಮಗ್ ಕಟಕ್ ಭಕ್ಕರ್ ಸಿಗ್ತಿದ್ದಿಲ್ಲ, ಬಿಳ್ಜೋಳ ಭಕ್ಕರ್ ಸಿಗ್ತಿದ್ದಿಲ್ಲ, ಹೊಟ್ಟೆ ತುಂಬಿ ಊಟ ಸಿಗ್ತಿದ್ದಿಲ್ಲ. ಅವಾಗ ಹೆಂಗ್ ಕಳೆದೆವು ಏನು ಅನ್ಕೋತ ಕೈಯಾಗ ತುತ್ತು ಹಂಗೆ ಉಳಿತು. ಬಿಸಿ ಇದ್ದದನ್ನೆಲ್ಲ ಆರಿ ಹೋತು. ಬಾಯಾಗ ಹಾಕೊಂಡ್ರು ಸಹಿತ ಹಿಂದಿನ ನೆನಪದೊಳಗದ ರುಚಿನೇ ಹೋಗಿಬಿಡ್ತು. ಮತ್ತಷ್ಟು ಮನಸ್ಸಿಗೆ ಏನಪ್ಪಾ ಅಂದ್ರದ ಅದು ಹೊಟ್ಟಿಗೂ ಸಹಿತ ಸರಿಯಾಗತ್ತಿಲ್ಲ ಅಂತ ಹೇಳಿ ಹಂಗಾಗ್ತದ. ಅವ್ರಂತಾರ ಇವೆಲ್ಲ ಬರುವೆ ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದ ರೂಪ ಸತ, ಅಕಸ್ಮಾತ್ ಆನಂದದ ಸ್ಥಿತಿನೂ ಬಂದ್ಬಿಡ್ತದೆ. ಹಿಂಗೆಲ್ಲ ಇದ್ರು ಸಹಿತ ಅವಾಗ ಬಿಡಬೇಡ ಅಂತಾರ ಅವರು. ಅವಾಗ ನಾವ್ ಏನ್ ಮಾಡ್ತೇವ್ರಿ, ಸುಖದೊಳಗ ಭಗವಂತನ ನೆನಪು ಹಾರಿ ಬಿಡ್ತೇವ್ ನಾವು. ದುಃಖ ಬಂದ ಕೂಡಲೇ ಅಷ್ಟೇ ನಮಗ್ ಭಗವಂತ ನೆನಪಾಗ್ತಾರೆ. ಇದು ನೀವು ಬೇಕಾದ್ರೆ ಇದು ಮಾಡಿ ನೋಡ್ರಿ ನೀವು. ಇದನ್ನ ನಾನು ನಾನು ನೋಡ್ತಿರ್ತಿರಲ್ಲ, ಸಾಕಷ್ಟು ಮಂದಿ ಉಪದೇಶ ತಗೊಂಡಿರ್ತಾರ, ಸಪ್ತಾಹಗಳು ಎಲ್ಲ ಮಾಡ್ತಿರ್ತಾರ. ಕಡೆ ಆ 3 ದಿವಸ ಸಪ್ತಾಹ ಮಾಡಿ ಹೋದ್ರಂದ್ರ ಮುಗಿತ, ತಿರುಗಿ ಆ ಕಡೆ ಲಕ್ಷ್ಯ ಇರುದಿಲ್ಲ. ಆ ಉಳ್ಕಿದ ಸುಖದೊಳಗ ಗದಿ ಇದು ಆಗ್ತಾರ. ಮುಂದೆ ಅಕಸ್ಮಾತ್ ಪ್ರಾರಬ್ಧಾನುಸಾರ ದುಃಖ ಬಂದ ಕೂಡಲೇ ಏನ್ ಮಹಾರಾಜರ ಭಕ್ತಿ ರಗರು ಮಾಡಿದೇವ್, ಖರೆ ನಮಗ್ ತ್ರಾಸ ತಪ್ಪಲಿಲ್ಲ ಅಂದ್ರೆ ಸದ್ಗುರುಗಳು ಏನ್ ಮಾಡ್ಬೇಕು? ಅವ್ರಂತಾರ ನೀ ಮಾಡಿದ್ದುಣ್ಲಿಕ್ಕತ್ತೀವೋ ನನಗೆ ಯಾಕಪ್ಪ ಅದು ಕೊಡ್ತಿ? ಸುಖದೊಳಗ ನೀನು ನಾನು ಮರಿತಿ, ದುಃಖ ಬಂದ ಕೂಡ ನನ್ ನೆನಪಾಗ್ತದ. ಮತ್ ನೀ ಸುಖದೊಳಗು ನಾನು ನೆನ್ಸಿದ್ರ ನಿನಗ್ ದುಃಖ ಯಾಕೆ ಬರ್ತಿತ್ತು ಅಂತಾರ. ನಾಮಸ್ಮರಣೆ ಒಳಗೆ ಬಂದ್ರ ನಾಮಸ್ಮರಣೆ ಮಾಡೋದ್ರಿಂದ ನಾಮೇ ಸಂಕಟೇ ನಾಸತಿ ಅಂತ ಹೇಳ್ತಾರ ಮುಂದವ್ರು. ಹಂಗ ನಾವೇನ್ ಮಾಡಿಬಿಡ್ತೇವ ಅಂದ್ರ ಸುಖದಾಗ ನೆನಸುದಿಲ್ಲ, ದುಃಖ ಬಂದ ಕೂಡಲೇ ನೆನೆಸ್ತೇವೆ. ಅದಕ್ಕೆ ಕಬೀರ್ ದಾಸರಂತಾರ ತಮ್ಮ ದೋಹಾದೊಳಗ, ಹರಿ
दुख में सुमिरन सब करे, दुख में सुमिरन सब करे, सुख में करे न कोई, सुख में करे न कोई, जो सुख में सुमिरन करे तो दुख काहे को हो, जो सुख में सुमिरन करे तो दुख काहे को हो, दुख में सुमिरन सब करे. ಕಬೀರದಾಸರು ಅಂತಾರೆ ದುಃಖ ಬದುಕುಳೆ ಎಲ್ಲರೂ ನಿನ್ನ ನೆನೆಸ್ತಾರ, ಅವಾಗ ಅಗದಿ ಒಳ್ಳೆ ನಾಮಸ್ಮರಣೆ ಮಾಡೋದು, ಹಂಗ್ ಮಾಡೋದು ಹಿಂಗ್ ಮಾಡೋದು ಮಾಡ್ತೀರಿ. ದುಃಖ ಮೇ ಸುಮಿರ ಸಣ್ಣ ಸಬ್ ಕರೆ, ಸುಖ ಮೇ ಕರೆ ಏನಕ್ಕೋ ಸುಖ ಬದುಕುಳು ಎಲ್ಲ ಮರ್ತು ಬಿಡ್ತೀರಿ. ಜೋ ಸುಖ ಮೇ ಸುಮಿರನ್ ಕರೆ, ಸುಖದೊಳಗ ಭಗವಂತನ ನೆನೆಸ್ಕೊತ ಇದ್ರ ಅಂದ್ರ ದುಃಖ ಯಾಕೆ ಆಗ್ತದ. ಅದಕ್ಕೆ ಅವ್ರಂತಾರ ನಿತ್ಯ ನೇಮ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವ ಕಾಳಿ ಕರಿತ ಜಾವೆ. ಅದ್ರ ಜೊತೆ ಸುಖ ದುಃಖ ಉದ್ವೇಗ ಚಿಂತ ಅಥವಾ ಆನಂದ ರೂಪ ಸತ ನಾಮಸ್ಮರಣೆ ವಿಣ ಸರ್ವತಾ ರಾವೋಜ. ನೀವು ಆನಂದದೊಳಗಿದ್ರು ಸಹಿತ ಒಟ್ಟ ನಾಮಸ್ಮರಣೆ ವಿಣ ಸರ್ವತಾ ಅಂತಲ್ಲ. ಸರ್ವತಾ ಈ ಶಬ್ದ ಇಷ್ಟೊಂದು ಮಹತ್ವಪೂರ್ಣದ. ಸರ್ವತಾ ಹಾಚಿ, ಹಾಚಿ ಹಾಚಿ ಅಂತ ಹೇಳಿ ನೋಡ್ರಿ. ಆಮೇಲೆ ತೋ ಹಾ, ಇವೆಲ್ಲ ಮರಾಠಿ ಒಳಗ ಅಂತರೂ ಅಗದಿ ಮುಖ್ಯ. ತೋ ಹಾ ವಿಠ್ಠಲ ಬರವ, ತೋ ಹಾ ಮಾಧವ ಬರವ. ನಾವೇನಂತೀವಿ ತೋಹಾ ತೋಹಾ ಅಂತೇಳಿ ಎರಡು ಕೂಡ್ಸಿ ಬಿಡ್ತೀವಿ. ತೋ ಹಂಗ ತೋ ಅವ, ಹಾ ವಿಠ್ಠಲ ಬರವ, ಅವ ವಿಠ್ಠಲ್ನು ಇದ್ದ, ಅವ ವಿಠ್ಠಲ್ನು ಇದ್ದಾನೆ ಮಾಧವ. ತೋಹಾ ವಿಠ್ಠಲ ಬರವ, ತೋಹಾ ಮಾಧವ ಬರವ. ಮಾಧವನೂ ಅವನೇ ಇದ್ದಾನ, ವಿಠ್ಠಲನು ಅವನೇ ಇದ್ದಾನ. ಆಮೇಲೆ ಇನ್ನೊಂದು ಸುಖ ಹೇಚಿಠಾಯಿ, ಹೇಚಿ ಇದು ಅಷ್ಟು ಒತ್ತು ಕೊಟ್ಟವ. ಸುಖ ಅನ್ನುವಂಥದ್ದು ಹೇಚಿಠಾಯಿ ಇದೇ ಸ್ಥಾನದೊಳಗದ. ಎಲ್ಲೇ ಬಹುಪಾಯಿ ಸಂತಾಂಚ, ಸಂತರ ಚರಣದೊಳಗನೇ ಮಾತ್ರ ಸುಖ ಅದ ಅಂತೇಳಿ ತುಕೊಬ್ಬಾರ್ಯಾರು ಹೇಳ್ತಾರ. ಹಂಗ ಈ ಪ್ರತಿಯೊಂದು ಇವು ಅಗ್ರಿ ಹಂಗ ಸರ್ವಥಾ ಅಂದ್ರ ಯಾವ ಸಮಯದೊಳಗೂ ಒಟ್ಟ ಸಾಧ್ಯ ಅದ್ ಬಿಡ್ಲಿಕ್ಕೆ ಬೇಕು ಹೋಗ್ಬೇಡ. ನಾಮಸ್ಮರಣೆ ವಿಣ ಸರ್ವತಾರ ಹೋಚನೆ. ನೀನ್ ನಾಮಸ್ಮರಣೆ ಇರ್ಲಾರ್ದ ಒಟ್ಟ ಈ ಜೀವನದಾಗ ಇರಬೇಡ. ನಿನ್ ನಾಮಸ್ಮರಣೆ ಇರ್ಲಾರ್ದ ಇರುವುದು ನಿನ್ನ ಶ್ವಾಸ ಹೋಗ್ಯದಂತ ತಿಳ್ಕೋದು, ನಿನ್ನ ಶ್ವಾಸ ಬಂದಾಗ್ಯದಂತ ತಿಳ್ಕೋದು. ಇಷ್ಟೇ. ಅಂದ್ರೆ ಶ್ವಾಸ ಇರೋ ತನಕ ನಾಮಸ್ಮರಣೆ ನೀವು ಮಾಡ್ಲಿಕ್ಕೆ ಬೇಕು ಅನ್ನುವಂತ ಮಾತ ಹೇಳ್ತಾರೆ. ಇವನ್ನೆಲ್ಲ ನಾವು ಪಾಲಿಸಿದೇವೆ ಅಂದ್ರೆ ಅದಕ್ಕೆ ನಾಮಸ್ಮರಣೆ ಭಕ್ತಿ ಇರುವುದು 25 ಓವಿ ಕರೆ. ಇಲ್ಲಿಯಿಂದನೇ ಫೌಂಡೇಶನ್, ಇಲ್ಲಿಂದನೇ ನಮ್ಮ ನಿಜವಾಗಿಯೂ ಆಧ್ಯಾತ್ಮ ಪಯಣ ಪ್ರಾರಂಭ ಆಗ್ತದೆ. 9 ವಿಧದ ಭಕ್ತಿ ಅವ ಕರೆ, ಆದ್ರ ಆಂತರಿಕ ಪ್ರಯಾಣ ಭಗವಂತನ ಕಡೆ ಪ್ರಯಾಣ ಎಲ್ಲಿ ಯಾವಾಗಿಂದ ಪಾರಾಗ್ತದ ಅಂದ್ರ ಭಗವಂತನ ಆ ಸದ್ಗುರುನಾಥನಿಗೆ ಕೊಟ್ಟಂತಹ ಸಬೀಜ ನಾಮದ ಅಖಂಡ ನಾಮಸ್ಮರಣೆಯಿಂದ ಮಾತ್ರ ಅದು ಭಗವಂತನ ಕಡೆ ನಮ್ಮನ್ನ ಒಯ್ತದ, ಆ ಪರಮಾತ್ಮನ ಕಡೆ. ಪರಮಾತ್ಮನ ಅಂಶವಾದ ನಾವು ಜೀವಾತ್ಮರು ಪರಮಾತ್ಮನಿಗೆ ಹೋಗಿ ಮುಟ್ಟಬೇಕಾತಂದ್ರೆ ಅದಕ್ಕೆ ಒಂದೇ ಒಂದು ಸಾಧನ, ನಾಮಾಪರಿತೆ ಸಾಧನ ನಾಹಿ ಜೇತು ಕರಿಸಿ ಆಣಿಕ ಕಾಹಿ. ಸಮರ್ಥ ತುಕಾರಾಮ್ ಮಹಾರಾಜರಂತಾರ ನಾಮ ಪರಿತೆ ಸಾಧನ ನಾಹಿ ಜೇತು ಕರಿಸಿ ಆಣಿಕ ಕಾಹಿ, ಜೇತು ಕರಿಸಿ ಆಣಿಕ ಕಾಹಿ. ಐಸಾ ಲಾಭ ಬಾಂಧಾ ಘಾಟಿ, ಐಸಾ ಲಾಭ ಬಾಂಧಾ ಘಾಟಿ. ಇಂಥದ್ದು ನಾಮಸ್ಮರಣೆ ಮಾಡಿ, ನಾಮಸ್ಮರಣೆ ಇದು ಗಂಟು ಕಟ್ಕೋರಿ ನೀವು ಅಂತಾರ. ಅಂತ ಒಂದು ಶ್ರೇಷ್ಠವಾದ ಸವೆಯದ, ಎಂದೂ ಸವೆಲಾರದಂತಹ ಗಂಟ. ಅದಕ್ಕೆ ಅವ್ರಂತಾರ ನಾಮ ಪರಿತೆಯ ಸಾಧನ ನಾಯಿ. ಭಗವಂತನ ನಾಮಸ್ಮರಣೆ ಹೊರತಾಗಿ ಅನ್ಯ ಸಾಧನ ಇಲ್ಲ. ಜೇತೂರು ಕರಿಸಿ ಆಣಿಕ ಕಾಯಿ, ಬೇಕಾದ ಮಾಡಿ ಉಳ್ಕಿದ್ದು ಭಗವಂತನ ಪ್ರಾಪ್ತಿ ಸಂಬಂಧಿ ಬೇಕಾದ ಮಾಡು. ಆದ್ರೆ ನಿನ್ನ ಸಾಧ್ಯಕ್ಕೆ ಒಯ್ದು ಮುಟ್ಟಿಸೋದು ಯಾವ್ದಂದ್ರೆ ಅದು ನಾಮಸ್ಮರಣೆ. ಅದಕ್ಕೆ ಅವ್ರಂದ್ರು ನಾಮಸ್ಮರಣೆ ವಿಣ ಸರ್ವತಾ ರಾಹೋಚನೆ. ಇನ್ನ ಏನೇ ಯಾವ ಕಾಲದಾಗ ಮಾಡ್ಲಿಕ್ಕೆ ಬರ್ತ ಅನ್ನೋದು ಹೇಳ್ತಾರ ಅವರು. ಹರುಷ ಕಾಳಿ, ವಿಷಮ ಕಾಳಿ, ಪರ್ವಕಾಳಿ, ಪ್ರಸ್ತಾವ ಕಾಳಿ, ವಿಶ್ರಾಂತಿ ಕಾಳಿ, ನಿದ್ರಾ ಕಾಳಿ, ನಾಮಸ್ಮರಣ ಕರಾವೇ ಶ್ರೀರಾಮ್. ಹರುಷ ಕಾಳಿ ಕಾಲಗೊಳಗೆ ನೋಡ್ರಿ, ಕಾಲ ಅನ್ನುವಂಥದ್ದು ಸೃಷ್ಟಿ ಯಾವಾಗ ಉತ್ಪತ್ತಿ ಆತು,
ಅವಾಗಿನಿಂದ ಈ ಸಮಯ ಕಾಲ ಅನ್ನುವಂಥದ್ದು ಉತ್ಪತ್ತಿ ಆಗಿದೆ. ಇದಕ್ಕಿಂತ ಮೊದಲು ಸೃಷ್ಟಿ ಉತ್ಪತ್ತಿ ಆಗೋಕ್ಕಿಂತ ಮೊದಲು ಕಾಲ ಇಲ್ಲ. ಅದು ಕಾಲಾತೀತವಾದಂತಹ ಪರಬ್ರಹ್ಮನ ಒಂದು ಸ್ಥಿತಿ. ಅದು ಕಾಲ ಯಾವಾಗ ಶುರುವಾಗಿದೆ, ಸೃಷ್ಟಿ ಉತ್ಪತ್ತಿ ಆಗ್ಯದ, ಯುಗಗಳು ಉತ್ಪತ್ತಿ ಆಗ್ಯಾವ. ಯುಗಕ್ಕೊಂದು ವಯಸ್ಸ, ಸೂರ್ಯ ಹುಟ್ಟುವುದು, ಸೂರ್ಯ ಮುಳುಗುವುದು, ಇವು ದಿವಸ ಅನಿಸ್ಕೊಂಡು ಹಿಂಗ ದಿವಸಗಳ ಗಣನೆಯಿಂದ ಏನಪ್ಪಾ ಅಂದ್ರ ಒಂದೊಂದು ಯುಗಕ್ಕೂ ಆಯುಷ್ಯದ. ಈಗ ಕಲಿಯುಗದ ಆಯುಷ್ಯನೇ 4,32,32,000 ಅಂತೇನು ಸಮರ್ಥರು ಹೇಳ್ಯಾರ. ಅದ್ರಾಗ ಪ್ರತಿಯೊಂದು ಯುಗದ ಇದು ಹೇಳ್ಯಾರ. ಹಿಂಗ ಆಮೇಲೆ ಬ್ರಹ್ಮನ ಆಯುಷ್ಯ, ವಿಷ್ಣುವಿನ ಆಯುಷ್ಯ, ಶಿವನ ಆಯುಷ್ಯ, ಆಮೇಲೆ ಶಕ್ತಿ ಮಹಾಶಕ್ತಿಯ ಇವನ್ನೆಲ್ಲನೂ ಅಂದ್ರೆ ಏನು ಕಾಲ ಅಲ್ಲಿ ಶುರುವಾತು. ಅಂತಾದ್ರಾಗ ಮತ್ತೆ ಮುಂದೆ ಕಾಲಗಳು ಅಂಥದ್ದೇನು ಮಧ್ಯಾಹ್ನಕ್ಕೆ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ಹಗಲ, ರಾತ್ರಿ, ಆಮೇಲೆ ಇದ್ರ ಜೊತೆ ಹರುಷ ಕಾಳಿ, ವಿಷಮ ಕಾಳಿ, ಪರ್ವ ಕಾಳಿ, ಪ್ರಸ್ತಾವ ಕಾಳಿ, ಇವೆಲ್ಲ ಬಹಳ ಮುಖ್ಯವ. ಆಮೇಲೆ ಕಾಲ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಇವೆಲ್ಲ ಏನವ ಈ ಕಾಲ ಇವೆಲ್ಲ ಬಹಳ ಮಹತ್ವ. ಬರೇ ಮಳೆ ಹಾಕೋತ ಇದ್ರೆ ನಡೀತಿದ್ದಿಲ್ಲ. ಮಳಿ ನೀವು ಬರೇ ಆಗ್ಲಿಕ್ಕತ್ತಂದ್ರೆ ಯಾವಾಗ ಬರ್ತದೋ ಮರ, ಇದು ಯಾವಾಗರೆ ಮಳಿ ನಿಂದಿರ್ತದೋ, ಇದು ಯಾವಾಗ ಹೋಗ್ತದೋ, ನಮಗ್ ಚಳಿಗಾಲ ಬರ್ಲಿ ಅಂತ ನಿವಾಂತ ಆರಾಮ್ ಇರ್ಬೇಕಂತೀವಿ. ಚಳಿಗಾಲ ಬಂದ್ರೆ ಥಂಡಿಗೆ ಅನಿಸ್ತದ, ಯಾವಾಗ ಬಿಸಿಲು ಶುರು ಆಗ್ತದೋ ಮರ. ಹಿಂಗ ಮನುಷ್ಯ ಜೀವನದೊಳಗೆ ಮುಂದಿನ ಒಂದು ಬದುಕಿಗೆ ಒಂದು ಉತ್ಸಾಹ ಕೊಡುವ ಸಂಬಂಧ ಈ ಕಾಲಗಳು. ಹಂಗ ಹರ್ಷ ಕಾಳಿ ಜೀವನದಾಗ ಅಗ್ದೆಂಬ ಸುಖದ ಅಗದಿ ಹುರುಪ್ನಾಗಿರುವಂತ ಒಂದು ಅವಸ್ಥೆ ಬರ್ತದ. ಹುರುಪುರುಪ್ನಾಗಿರುವುದು ನೋಡ್ರಿ. ಎಲ್ಲ ಮಕ್ಕಳು ಈಗ ದೀಪಾವಳಿ ಹಬ್ಬ ಬರ್ತದ, ದಸರಾ ಹಬ್ಬ ಬರ್ತದ, ಆಮೇಲೆ ಲಗ್ನ ಮುಂಜ್ವಿ ಇಂಥ ಒಂದಿದು, ಆಮೇಲೆ ಉತ್ಸವಾದಿಗಳು ಉತ್ಸವ ಮಾಡುವ ಹೊತ್ನ್ಯಾಗ, ಸಪ್ತಾಹಗಳು ಮಾಡುವ ಹೊತ್ನ್ಯಾಗ, ಆಮೇಲೆ ಎಲ್ಲರೂ ಯಾತ್ರಾಕ್ಕೆಲ್ಲರೂ ಕೂಡಿಸಿ ಹೋಗುವ ಹೊತ್ನ್ಯಾಗ ಅದೊಂದು ಅಗ್ಗದಿಂದ ಹರ್ಷ ಕಾಳ. ಹುರುಪು ಇರ್ತದ. ಆಗಿನ ಹುರುಪು ಅದು ಅವಾಗಷ್ಟೇ ಇರ್ತದ. ಅದು ಆ ಹರ್ಷ ಯಾವಾಗ ಇರ್ತದ ಅವಾಗಷ್ಟೇ ಇರ್ತದ. ಅಂತ ಹರ್ಷ ಇದ್ದಾಗ ನೆನಪಾರಬೇಡ ಅಂತಾರವ್ರು. ಈಗ ಲಗ್ನ ಮಾಡ್ತಿರ್ತಿ, ಮಕ್ಕಳ ಲಗ್ನ ಮಾಡ್ತಿರ್ತಿ, ಒಳ್ಳೆ ಎಲ್ಲರೂ ಹುರುಪ್ರಾಗಿರ್ತಾರ. ಆದ್ರೆ ನಿನ್ನ ಅಂತರಂಗದಾಗ ಮಾತ್ರ ಸದ್ಗುರುನಾಥ್ ಕೊಟ್ಟಂತ ನಾಮ ಹಂಗೆ ನಡೀತಿರ್ಬೇಕು ನೋಡು ಅನ್ನುವಂತ ಎಚ್ಚರ ಕೊಡ್ತಾರ. ನಾನಾ ರೀತಿ ಹರ್ಷಕ ಇರ್ತವೆ. ಅಗದಿ ಏನಪ್ಪಾ ಯಾವ್ದಾರ ಒಂದ್ ಜಾಗ ತಗೊಂಡೆವು, ಮನಿ ಕಟ್ಟಿದೆವು, ಅಗದಿ ಖುಷಿ ಆಯ್ತು, ಸುಖ. ಅಗದಿ ಏನು ಹುರುಪ್ನ್ಯಾಗ ಆ ಮನ್ಯಾಗ ಎಷ್ಟೋ ದಿವ್ಸ ಬಾಡಿಗೆ ಮನ್ಯಾಗ ಇರ್ತಿರ್ತೀವ. ಆಮೇಲೆ ಮನಿ ಕಟ್ಟಿದ ಕೂಡಲೇ ಹುರುಪ್ ಮಾಡ್ಕೊಂಡು ಬಿಡುದು. ಬ್ಯಾಂಕಿನಾಗ ದಿವ್ಸಕ್ಕೆ ತಿಂಗಳಿಗೆ ಹಂಗೆ ಪಗಾರ ಹೆಚ್ಚಾಗೋದು, ಆ ಬ್ಯಾಂಕ್ನಾಗ ಹಂಗೆ ಬ್ಯಾಲೆನ್ಸ್ ಹೆಚ್ಚಾಗ್ಲಿಕ್ಕತ್ತಂದ್ರೆ ಒಂದು ಹುರುಪ. ಮನ್ಯಾಗ ಬಂಗಾರ ಗಿಂಗಾರ ತಗೊಂಡೇವಂದ್ರೆ ಅವ್ರಿಗೊಂದು ರೀತಿ ಹುರುಪ. ಆಸ್ತಿ ಗೀಸ್ತಿ ತಗೊಂಡೇವು ಅಂದ್ರೆ ನಮಗೊಂದು ಹುರುಪ. ಅರಿಬಿ ಗಿರಿಬಿ ತಗೊಂಡ್ರೆ ಮಕ್ಕಳಿಗೆ ಹುರುಪ. ಹಿಂಗ ಎಲ್ಲನೂ ಈ ಒಂದು ಹರುಷ ಕಾಲ ಇರ್ತಲ್ಲ. ಇಂಥ ಕಾಲದಾಗ ನಾವು ನಾಮಸ್ಮರಣೆ ಮರ್ತು ಬಿಡ್ತೇವೆ. ಇಂಥ ಸಮಯ ಬಂದಾಗ ನಮಗೆ ನೆನಪೇ ಆಗೋದಿಲ್ಲ. ಅವಾಗ ಕಬರ್ ಹಾರಿ ಬಿಟ್ಟಿರ್ತೇವೆ. ಆ ಹುರುಪನ್ಯಾಗ ಏನಾಗಿಬಿಡ್ತ ಅಂದ್ರ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದ್ರೆ ಸಮರ್ಥರಂತಾರ ಹರುಷ ಕಾಳಿ ಒಳಗೂ ಸಹಿತ ಅಂತರಂಗದೊಳಗೆ ನಿನ್ನ ಶ್ವಾಸ ಜೋಡಿ ನಾಮ ನಡೀತಿರ್ಬೇಕು ನೋಡಪ್ಪ ಅಂತಾರ. ಆಮೇಲೆ ವಿಷಮ ಕಾಳಿ ಇಷ್ಟು ಹರ್ಷ ಕಾಳಿ ಅದಂತ ಅನ್ನೋದ್ರಾಗೆ ಒಂದೇನೋ ವಿಷಮ ಪರಿಸ್ಥಿತಿ ಬಂದ್ಬಿಡ್ತದೆ. ಎಲ್ಲ ಸುಖದಾಗಿರೋದ್ರಾಗ ಒಂದೇನೋ ಕೆಟ್ಟ ವಾರ್ತೆ ಬಂದ್ಬಿಡ್ತದೆ. ಯಾರನ್ನೋ ಕಳ್ಕೊಬೇಕಾಗ್ತದೆ. ಯಾರೋ ದೂರತೆ ಎಲ್ಲೋ ಊರಿಗೆ ಹೋಗಿ ಹೊಂಟವ್ರು ಇರ್ತಾರ. ಏನೋ ತಾಯಿ ಮಕ್ಕಳ ಅಗಲಿಕೆ ಪ್ರಸಂಗ ಬರ್ತದ, ಗಂಡ ಹೆಂಡತಿ ಅಗಲಿಕೆ ಪ್ರಸಂಗ ಬರ್ತದ. ಹಿಂಗ ನಾನಾ ರೀತಿ ಆಪ್ತೇಷ್ಟರನ್ನ ಅಗಲುವಂತ ಪ್ರಸಂಗ ಬರ್ತದ. ಈ ವಿಷಮ ಕಾಳಿದ ಇದು ಬರಬಾರ್ದು ಯಾಕೆ ಬಂತಪ್ಪ ಅಂತ ಅನಿಸ್ತದ. ಕರೆ ಅದು ಪ್ರಾರಬ್ಧಾನುಸಾರ ಬರ್ತದೆ. ಇನ್ನು ಪರ್ವ ಕಾಳಿ ಚಲೋ 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 ಮಹತ್ವಪೂರ್ಣ ಪರ್ವ ದಿನಗಳು ಅಂತೇಳಿ ಇವೇನ ಈಗ ಏಕಾದಶಿ, ಆಮೇಲೆ ಶಿವರಾತ್ರಿ, ಆಮೇಲೆ ಹಿಂಗೆಲ್ಲ ಕೆಲವೊಂದು ಪರ್ವಕಾಲ ಅಂತವ. ಸಂಕ್ರಾಂತಿ, ದಸರಾ ಕಾಲ, ಇವೆಲ್ಲ ಪರ್ವಕಾಲ. ದೀಪಾವಳಿ, ಆಮೇಲೆ ಉತ್ಸವಾದಿಗಳನ್ನು ಮಾಡುವಂಥ ಕಾಲ, ಸಪ್ತಾಹಗಳನ್ನು ಮಾಡುವಂಥ ಕಾಲ, ಯಾತ್ರೆ, ಇವೆಲ್ಲ ಪರ್ವಕಾಲ. ಆಮೇಲೆ ಪ್ರಸ್ತಾವ ಕಾಳಿ ಅಂದ್ರೆ ಅಗಲಿ ಹೋಗುವಂತಹ ಕಾಲ. ಒಬ್ಬರನ್ನೊಬ್ಬರನ್ನ ಅಗಲುವಂತ ಪರಿಸ್ಥಿತಿ ಈ ಜೀವನದೊಳಗೆ ಎಲ್ಲರಿಗೂ ಬರ್ತದೆ. ಇದ್ದಾಗೂ ಬರ್ತದೆ. ಇದ್ದಾಗ ನೋಡ್ರಿ, ಈಗ ಮಕ್ಕಳು ಒಂದೇ ಮಗ ಇರ್ತಾನ, ಸಿಕ್ಕಾಪಟ್ಟೆ ಕಲಿಸಿರ್ತೇವೆ, ಅವ್ನ್ ಫಾರೆನ್ಕ್ಕೆ ಹೋಗ್ಬಿಡ್ತಾನ. ಹೋಗುವ ಹೊತ್ನ್ಯಾಗ ಹಣದ ತಂದೆ ತಾಯಿಗಳು ಕಳ್ ಚುರುಕ್ ಅಂತದ. ಅಲ್ಲ ಈಗ ಫಾರೆನ್ಕ್ಕೆ ಎಲ್ಲಿ ಫಾರೆನ ಏನ್ ಸುದ್ದಿ, ಎಷ್ಟೋ 1000 ಕಿಲೋಮೀಟರ್ ಮೇಲೆ ನನ್ನ ಮಗ ಹೋಗ್ಲಿಕ್ಕತ್ತಾನ, ಅಲ್ಲಿ ಹೆಂಗಿರ್ತಾನೋ ಏನ್ ತಿಂತಾನೋ ಅಂತೇಳಿ ಮಗನ್ ಚಿಂತಿಕೆ ಮಾಡ್ತಿರ್ತಕ್ಕಾರೆ. ಮಗಗೆ ಎಲ್ಲಿ ಚಿಂತಿರ್ತದ, ಅಲ್ಲಿ ಹೋಗಿ ಮತ್ತೊಂದು ಯಾವ್ದಾರು ಹೆಣ್ಣು ಕಟ್ಕೊಂಡು ಲಗ್ನ ಆಗಿ ಮನೆಗಿನಿ ತಗೊಂಡು ಅಲ್ಲೇ ಸೆಟ್ಲ್ ಆಗಿ ನಾ ಇಲ್ಲೇ ಸೆಟ್ಲ್ ಆಗಿನವ ಅಂತೇಳಿ ಒಂದು ಮೆಸೇಜ್ ಕಳಿಸಿ ಬಿಡ್ತಾನ. ನಾಳೆ ಇವರಿಬ್ರು ನಾವು ಧಾರವಾಡದಾಗ ಇದ್ದೇವ್ರಿಪ್ಪ. ಧಾರವಾಡದಾಗ ಒಂದು 5-6 ವರ್ಷ ಇದ್ದು ನಾನು.
ಅಲ್ಲಿ ಧಾರವಾಡದಾಗ ಏನಾಗಿತ್ತು ಅಂದ್ರೆ ಎಲ್ಲರೂ ಬರೇ ಮುಂಜಾನೆ ಎದ್ದು ಕೂಡಲೇ ಅಲ್ಲೊಂದು ಹೋಟೆಲ್ ಇತ್ತು, ಅಲ್ಲಿ ಮಾಳಮಡ್ಡಿ ಅಂತಲ್ಲಿ ಒಂದು ಹೋಟೆಲ್ ಇತ್ತು. ಅಲ್ಲಿ ಮುಂಜಾನೆ ಎದ್ದು ಕೂಡಲೇ ಈ ಪ್ಯಾಕ್ ಕಟ್ಟಿ ಬಿಡ್ತಿದ್ರು ನಾಷ್ಟಾದ್ದು. ಯಾರಿಗಂದ್ರ ಇವು ಮುದುಕಿ ಇರ್ತಾರಲ್ಲ ಅವ್ರ ಸಂಬಂಧ ಇದು. ಆಮೇಲೆ ಈ ಎಲ್ಲಾ ಕಡೆಕ್ಕಿಂತ ಹೆಚ್ಚು ಧಾರವಾಡದೊಳಗ ಈ ಬ್ರಾಹ್ಮಣರು ಈ ಬಕ್ರಿ ಗಿಕ್ರಿ ಮಾಡಿಕೊಡುದು ಇವನ್ನೆಲ್ಲ ಮಾಡಿಕೊಡುವಂತ ಮನೆಗಳು ಬಹಳವ. ಎಲ್ಲಾ ರೀತಿ ಅಂದ್ರೆ ಏನು, ಈ ಮುದುಕಿಗಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಫಾರೆನ್ದಾಗ ಇರ್ತಾರ, ಮಕ್ಕಳು ಒಂದ್ ಮನಿ ಚಲೋ ಮನಿ ಹಿಡ್ದ ಅವ್ರನ್ನ ಇಬ್ರನ್ನ ಇಟ್ಟಿರ್ತಾರ, ಮಾಡ್ಕೊಳಿಕ್ ಆಗುದಿಲ್ಲ. ದಿವಸ ತಂತಂದು ಅವ್ರಿಗೆ ಇವ್ರು ಕೊಡ್ತಾರ ಅಂತ ತಿನ್ನೋದು ಸುಮ್ಮಿರುವುದು ಇಷ್ಟೇ. ಅವ್ರಂತೇಳಿ ಯಾವ ಮಕ್ಕಳ ಸುಖ, ಮಕ್ಕಳ ಜೊತೆ ಇರುವಂತ ಸುಖ ಅದರಿಂದ ವಂಚಿತರಾಗಿ ಬಿಡ್ತಾರ. ಕೊನೆಗೊಮ್ಮೆ ಶ್ವಾಸ ಹೋದ ಕೂಡಲೇ ಮೆಸೇಜ್ ಕಳ್ಸಿ ಇದು ಮಾಡಿದ ಕೂಡಲೇ ಅವ್ರಿಗೆ ಮಕ್ಕಳಿಗೆ ತಿಳಿಸಿದಾರ ಅಂತಾರ, ನಮಗೀಗ ಸೌಡಿಲ್ಲ, ಅಲ್ಲೇ ಇದು ಮುಗಿಸಿಬಿಡ್ರಿ, ನಾವಿಲ್ಲೇ ಇದು ಮಾಡಿಬಿಡ್ರಿ, ವಿಡಿಯೋ ಮಾಡಿಬಿಡ್ರಿ, ಅದ್ರಾಗೆ ನೋಡಿಬಿಡ್ತೇವೆ ಅಂತಾರೆ. ಇದು ಇಂಥ ಪರಿಸ್ಥಿತಿ. ಅದಕ್ಕೆ ಅವರು ಹರ್ಷಕಾಳಿ, ವಿಷಮಕಾಳಿ, ಪರ್ವಕಾಳಿ, ಪ್ರಸ್ತಾವಕಾಳಿ, ವಿಶ್ರಾಂತಿ ಕಾಳಿ, ನಿದ್ರಾ ಕಾಳಿ. ವಿಶ್ರಾಂತಿ ತಗೋತಿರ್ತೇವೆ, ವಿಶ್ರಾಂತಿ ತಗೋತ್ತಾಗ ವಿಶ್ರಾಂತಿ ಅಂದ್ರೆ ಏನು? ನಾಮಸ್ಮರಣೆಯೊಳಗೆ ವಿಶ್ರಾಂತಿ ಅದ. ಖರೆ ವಿಚಾರ ಮಾಡಿದ್ರೆ ವಿಶ್ರಾಂತಿ ಅಂದ್ರೆ ಅದೊಂದು ಬೇರೆ ಏನೂ ಇಲ್ಲ. ಹಂಗ ಕೇಳಿದ್ರೆ ವಿಶ್ರಾಂತಿ ಅಂದ್ರ ಈ ಕೆಲಸ ಮಾಡೋರು ಏನಿದ್ದಾರಲ್ಲ, ಈ ವರ್ಕರ್ಸ್ ಅಂದ್ರೆ ಏನು, ಉದ್ಯೋಗದ ಮೇಲೆ ಕರ್ಮಯೋಗಿಗಳು ಏನಿರ್ತಾರಲ್ಲ, ಒಂದು ಮಾಡೋ ಕರ್ಮವನ್ನು ಮತ್ತೊಂದು ಬಿಟ್ಟು ಮತ್ತೊಂದು ಕರ್ಮವನ್ನು ಬದಲಾಯಿಸಿದ್ರೆ ಮಾತ್ರ ಅಲ್ಲಿ ವಿಶ್ರಾಂತಿ ಅಂತ ಅವ್ರು ತಿಳ್ಕೊತಾರ. ಆದ್ರ ವಿಶ್ರಾಂತಿ ಎಲ್ಲದ ಅಂದ್ರ ನಾಮಸ್ಮರಣೆ ಒಳಗೆ ಮಾತ್ರ ವಿಶ್ರಾಂತಿ ಅದ. ಭಗವಂತನ ಸಾಮೀಪ್ಯದೊಳಗೆ ನಾವಿದ್ದೇವಂದ್ರ, ಭಗವಂತನ ಸಾನ್ನಿಧ್ಯದೊಳಗೆ ನಮ್ಮ ಮನಸ್ಸಿತ್ತು ಅಂದ್ರ ಆವಾಗ ಮನಸ್ಸು ಶಾಂತ ಆಗಿಬಿಡ್ತದೆ. ಯಾಕ? ಅದಕ್ಕೆ ಅವ್ರಂದ್ರು ಶಾಂತರೊಡನಾಡು ಅಂತ. ಅಂದ್ರೆ ಸಂತರ ಸಂಘದೊಳಗೆ ಯಾಕೇನಂದ್ರ ಶಾಂತರು, ಸಂತರು ಹೆಂಗಿರ್ತಾರ ಶಾಂತರು. ಎಲ್ಲಿ ಶಾಂತಿ ಅದ ಅಲ್ಲಿ ನೀ ಇದ್ದೆ ಅಂದ್ರ ನಿನಗೆ ಅಲ್ಲಿ ವಿಶ್ರಾಂತಿ ಆನಂದ ಆಗಿಬಿಡ್ತದ, ಆರಾಮ್ ಅನಿಸಿಬಿಡ್ತದ. ಆಮೇಲೆ ನಿದ್ರಾಕಾಳಿ, ಮಲ್ಕೋತ್ನಾಗೂ ಸಹಿತ ನಾಮಸ್ಮರಣೆ ಮಾಡ್ರಿ ಅಂತಾರ ಅವ್ರು. ಮಲ್ಕೊಂಡಾಗೂ ಮಾಡ್ರಿ ಅಂದ್ರೆ ಏನು, ಮಲ್ಕೊಂಡಾಗ ಹೆಂಗ್ ಮಾಡ್ಲಿಕ್ಕೆ ಬರ್ತದ ಅಂತೇಳಿ ನೀವು ನಮ್ಮನ್ನು ಕೇಳ್ಬಹುದು. ಆದ್ರೆ ಜ್ಞಾನಿಗಳಂತಾರ ಮಲ್ಕೊಂಡಾಗೂ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ಹೆಂಗಂದ್ರ ಎಚ್ಚರ ಮತ್ತು ನಿದ್ದಿ ಪ್ರಾರಂಭ ಇವೆರಡು ಸಂಧಿ ಕಾಲದಾಗ ಅಕಸ್ಮಾತ್ ನೀನ್ ನಾಮಸ್ಮರಣೆ ಒಳಗಿದ್ದೆ ಅಂದ್ರ ಎರಡು ಸಂಧಿರ ಈಗ ಹೆಂಗ ಎಚ್ಚರೂ ಇರ್ತದ, ಈ ಕಡೆ ಜಂಪ್ನು ಬರ್ತಿರ್ತದ. ಅದು ಯಾವಾಗ ನಿದ್ದೆ ಹತ್ತದ ಗೊತ್ತಾಗುದಿಲ್ಲ. ಅವಾಗ ನಿದ್ದೆ ಏನ ಆವರ್ಸ್ತದಲ್ಲ, ಆ ಆವರ್ಸೋ ಕಾಲದೊಳಗೆ ಅಕಸ್ಮಾತ್ ನಿನ್ನ ಮುಖದ ಅಂದ್ರೆ ಏನು, ನಿನ್ನ ಮನಸ್ಸಿನೊಳಗ ನಿನ್ನ ಶ್ವಾಸದೊಳಗೆ ನಾಮಸ್ಮರಣೆ ನಡೀತಿತ್ತಂದ್ರ ಮುಂಜಾನೆ ಏಳು ತನಕನು ಆ ಸಣ್ಣ ಮೆದುಳ ಆ ನಾಮಸ್ಮರಣೆಯನ್ನು ಮಾಡ್ತಿರ್ತ ಶ್ವಾಸ ಜೋಡಿ. ಇದನ್ನ ನಾವು ಹೆಂಗ್ ಪರೀಕ್ಷೆ ಮಾಡುದ್ರಿ ಅಂದ್ರ, ಯಾರು ಏಳು ಹೊತ್ನ್ಯಾಗ ಆ ನೀನ್ ಮಾಡಿದಂತ ನಾಮಸ್ಮರಣೆ ಯಾರಿಗೆ ಮೊದಲಿಗೆ ನೆನಪಾಗ್ತದಲ್ಲ ಅವ್ರು ತಿಳ್ಕೋಬೇಕು ರಾತ್ರಿ ಪೂರ್ತಿ ನಾಮಸ್ಮರಣೆ ನಡೆದದಂತ. ಅದಕ್ಕೆ ನಿದ್ರಾಕಾಳಿಯೊಳಗೂ ನಾಮಸ್ಮರಣಕರಾವೆ. ನಿದ್ರಾಕಾಳಿ ಅವರಂತರ ಹರ್ಷಕಾಳಿ, ವಿಷಮಕಾಳಿ, ಪರ್ವಕಾಳಿ, ಪ್ರಸ್ತಾವಕಾಳಿ, ವಿಶ್ರಾಂತಿ ಕಾಳಿ, ನಿದ್ರಾಕಾಳಿ, ನಾಮಸ್ಮರಣಕರಾವೆ. ಕೋಡೆ ಸಂಕಡೆ ಸಂಕಟ, ಕೋಡೆ ಸಾಂಕಡೆ ಸಂಕಟ, ನಾನಾ ಸಂಸಾರ ಖಟಪಟ, ಅವಸ್ಥಾ ಲಾಗಲ ಚಟಪಟ, ನಾಮಸ್ಮರಣ ಕರಾವೇ. ಏನೇನೋ ಗದ್ದಲ್ದಾಗ ಇದ್ರಾಗ ವ್ಯವಹಾರದಾಗ ಸಿಕ್ಕೊಂಡಿರ್ತಿ, ಅದ್ರಾಗ ಏನೋ ಪರಿಸ್ಥಿತಿ ವಿಷಮ ಪರಿಸ್ಥಿತಿ ಬಂದ್ಬಿಡ್ತದ, ಸಂಕಟ ಪರಿಸ್ಥಿತಿ ಬರ್ತದ. ಅಂಥದ್ರಾಗೂ ಸಹಿತ ನೀ ನಾಮಸ್ಮರಣೆ ಮಾಡಿದಂದ್ರೆ ಆ ಪರಿಸ್ಥಿತಿಯಿಂದ ನಾಮ ನಿನ್ನನ್ನು ಹೊರಗೆ ತಗೊಂಡು ಬರ್ತದ. ಇಂಥ ಸಮಸ್ಯೆ ಬರ್ತಾವ. ಕೋಡಿ ಸಾಂಕಡೆ ಸಂಕಟ, ನಾನಾ ಸಂಸಾರ ಕಟಪಟ. ಇನ್ನು ಸಂಸಾರದಾಗ ಏನೋ ಒಂದು ಕಟಪಟ, ಅವ್ರಿಗೆ ಭೇಟಿ ಆಗೋದು, ಅವ್ರ ಕಾಲು ಹಿಡಿದು ಇವ್ರ ಕಾಲು ಹಿಡಿದು ಅಲ್ಲಿ ಲೋನ್ ತಗೋದು, ಇದನ್ನ ಮಾಡೋದು, ವರ ನೋಡೋದು, ಕನ್ಯಾ ನೋಡೋದು, ಅದನ್ನ 108 ಹುಡುಗ ನೌಕರಿ ನೋಡೋದು, ಅಲ್ಲಿ ಅಡ್ಡಾಡೋದು, ಅವ್ರ ಕೈ ಕಾಲು ಹಿಡಿದು ಇವನ್ನೆಲ್ಲ ಮಾಡುವಂತ ಕಟಪಟ ಒಳಗಿದು ಸಹಿತ. ಆಮೇಲೆ ಮನಸ್ಸಿನ ಅವಸ್ಥೆ ಒಂದ್ ನಮನಿ ಚಡಪಡ ಮಾಡುವಂತಾಗೂ ಸಹಿತ ನಾಮಸ್ಮರಣೆ ಮಾಡ್ಬೇಕಂತಾರ. ನೋಡ್ರಿ ಎಷ್ಟು ಚಂದದ ಈ ಒಂದು ಸಮಾಸ. ಖರೆ ಅಂದ್ರ ನಮ್ಮ ಪರಮಾರ್ಥವನ್ನ ಶುರು ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಒಳಗ ನಾಮದ ಒಂದು ಸದ್ಗುರುಗಳು ನೀಡಿದಂತ ಆ ನಾಮದ ಬೀಜ ಅಂಕುರಿಸಲಿಕ್ಕೆ ಶುರು ಮಾಡ್ತದೆ. ಏನು, ಈ ನಾಮಸ್ಮರಣೆ ಭಕ್ತಿ ಬಗ್ಗೆ ನಾವು ತಿಳ್ಕೊಂಡೇವು, ಅದ್ರ ಸಮರ್ಥನೆ ಹೇಳುವಂತ ವಿಚಾರಗಳನ್ನು ತಿಳ್ಕೊಂಡೆವು. ಮಹಾಸ್ವಾಮಿ ಚಿದಂಬರ 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 ಅಂತ ಹೇಳಿ ನಾಮ ಬರೀ ಇಷ್ಟ ಅಂದ್ರೆ ನಡೆಯುದಿಲ್ಲ ಅಂತಾರ. ಇಷ್ಟು ಚಿದಂಬರ ಅಂತ ಎಲ್ಲಾರು ಅಂತಾರ. ಯಾಕಂದ್ರ ಅದನ್ನ ಅನ್ನೋದ್ರಿಂದ ಸಮಾಜದಾಗೂ ಒಂದ್ ರೀತಿ ಚಲೋನೇ ಅನಿಸ್ತದ, ಜನರಿಗೂ ಚಲೋ ಅನಿಸ್ತದ, ತಾನು ಅಂತನಪ್ಪ ಅನ್ನುವಂಥದ್ದು ಒಳಗೆ ಸೂಕ್ಷ್ಮವಾಗಿ ಸೇರ್ಕೊಂಡು ಕೂಡ್ತದ. ಆದ್ರೆ ಆ ಚಿದಂಬರ ನಾಮದ ಒಂದು ಬೀಜ
ಚಿದಂಬರ ಅನ್ನುವಂಥದ್ದು ಮಹಾಮಂತ್ರ ಅದ, ಮೂಲ ಮಹಾಮಂತ್ರ ಅಂತೇಳಿ ಅಭಂಗದ ನೋಡ್ರಿ ರಾಜಾರಾಮ್ ಮಹಾರಾಜರದು. ಅಂದ್ರ ಆ ಮಹಾಮಂತ್ರದ ಒಂದ ಬೀಜ ಪರಾದಿಂದನೇ ನಮಗೂ ಅಂಕುರಿಸಬೇಕು. ಪರಾ, ಪಶ್ಯಂತಿ, ಮಧ್ಯಮ, ವೈಖರಿ ಇವೆಲ್ಲ ಬ್ರಹ್ಮರಂದ್ರ ತನಕನೂ ಅದೇನಪ್ಪಾ ಅಂದ್ರ ಅದು ಆ ನಾಮದ ಅಂಕುರ ಹಂಗೆ ಬೆಳಿಬೇಕು ಅಂತಂದ್ರ ಅವ್ರಂತಾರ ಇವೆಲ್ಲ ಸಮಯದೊಳಗ ಮಾಡ್ರಿ. ಚಾಲತಾ ಬೋಲತಾ ದಂಧಾ ಕರಿತಾ ಖಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ವಿಸರೋನೇ. ಸಮರ್ಥರಂತ ಶ್ರೀರಾಮ್. ಚಾಲತಾ ಬೋಲತಾ ನಡಿ ಹೊತ್ನ್ಯಾಗ, ಮಾತಾಡೋ ಹೊತ್ನ್ಯಾಗ, ಉದ್ಯೋಗ ಮಾಡೋ ಹೊತ್ನ್ಯಾಗ, ದಂಧಾ ಕರಿತಾ, ಖಾತಾ ತಿನ್ನು ಹೊತ್ನ್ಯಾಗ, ಜೀವಿತ ಊಟ ಮಾಡುವ ಹೊತ್ನ್ಯಾಗ, ಸುಖಿ ಹೋತ ಸುಖ ಅನುಭವಿಸುವ ಹೊತ್ನ್ಯಾಗ, ನಾನಾ ಉಪಭೋಗ ಭೋಗಿತ ಜೀವನದೊಳಗೆ ಗೃಹಸ್ಥಾಶ್ರಮದೊಳಗೆ ಕೆಲವೊಂದು ಗುಪ್ತ ನಾನಾ ಉಪಭೋಗಗಳನ್ನು ಭೋಗಿಸ್ಬೇಕಂತಿರ್ತೀವಲ್ಲ ಅದ್ರಾಗೂ ಸಹಿತ ನೀವು ನಾಮಸ್ಮರಣೆಯನ್ನ ಮರಿಬೇಡ್ರಿ. ನಾಮ ವಿಸರೋಣೆ ಅದ್ ಮರಿಬೇಡ್ರಿ ಅಂತಾರ. ಅದಕ್ಕೆ ಅಡ್ಡಾಡೋ ಹೊತ್ನ್ಯಾಗೂ ನಾಮಸ್ಮರಣೆ ಮಾಡ್ಬೇಕು. ಸುಮ್ನೆ ಆ ಕಡೆ ಈ ಕಡೆ ನೋಡ್ಕೊತ ಹೋಗುವುದರಿಂದ ಆಗುದೇನಂತಾರ ಅವ್ರು. ನಮ್ಮ ಮಹಾರಾಜರು ರಂಗರಾವ್ ಮಹಾರಾಜರು ಹೇಳ್ತಿದ್ರಿ ತಮ್ಮ ಶಿಷ್ಯರಿಗೆ, ನೋಡ್ರಪ್ಪ ನೀವು ಹೊರಗೆ ಹೋಗುವ ಹೊತ್ನ್ಯಾಗ ನಿಮ್ಮ ದೃಷ್ಟಿ ಆ ಕಡೆ ಈ ಕಡೆ ಇರಬಾರ್ದು, ನಿಮ್ಮ ದೃಷ್ಟಿ ನಿಮ್ಮ ಕಾಲಿನ ಹೆಬ್ಬಳ್ಳಿ ಮೇಲೆ ಇರ್ಬೇಕು ನೋಡು, ಹೆಬ್ಬಟ್ಟಿನ ಮೇಲೆ ಇರ್ಬೇಕು. ಹಂಗ್ರಿ ಹಿಂಗೆ ಓದಿವ ಅಂದ್ರೆ ಮುಂದೆ ಯಾರ್ರ ಬಂದು ಹಾಯಿದ್ರೆ ಹಂಗಲ್ಲ. ಅದಂದ್ರೆ ದೃಷ್ಟಿ ಆ ಕಡೆ ಈ ಕಡೆ ಹೋಗಬಾರ್ದು. ಆದಷ್ಟು ನೀನು ನೆಲ ನೋಡ್ಕೊತ ಹೋದೆ ಅಂದ್ರೆ ಲಕ್ಷ್ಯ ಇರ್ತದ ಎಲ್ಲಾ ಕಡೆ, ಮುಂದೆ ಏನದ ಅನ್ನುವಂಥದ್ದು ಸೂಕ್ಷ್ಮ ಮೆದುಳು ಎಲ್ಲಾ ಕೆಲಸ ಮಾಡ್ತಿರ್ತದ. ಖರೆ ಆವಾಗ ನೀ ಆ ಕಡೆ ಈ ಕಡೆ ನೋಡಿದೆ ಅಂದ್ರ ವಿಕಾರಗಳನ್ನಂತಲ್ಲಿ ಉತ್ಪತ್ತಿ ಆಗ್ತಾವ ಜಗತ್ತಿನೊಳಗೆ. ಈಗಿನ ಸದ್ಯದ ಪರಿಸ್ಥಿತಿ ಒಳಗಂತರೂ ನೀವು ಹೊರಗೆ ನೋಡಿದೆ ಅಂದ್ರ ಅದೇನೋ ಅಂತಾರಲ್ಲ, ಕಣ್ಣಾಗ ಇದು ತುಂಬಿಕೊಂಡಂಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ನಿನಗೆ ಎಷ್ಟೋ ದಿವಸ ಹೋಗಿಬಿಡ್ತಾವ. ಯಾಕಂದ್ರೆ ಅಂತ ಒಂದು ವಿಷಯ ವಿಕಾರಗಳನ್ನ ಪ್ರದರ್ಶನ ಮಾಡುವಂತಹ ವಾಸ್ತವಿಕ ಒಂದು ಜೀವನ ಈಗ ಕಂಡು ಬರ್ತದ. ಅದಕ್ಕೆ ನೀವೇನ್ ಮಾಡ್ರಿ, ಕಣ್ಣು ಇದ್ದು ಕಣ್ಣು ಇಲ್ದಂಗಿರಬೇಕು, ಕಣ್ಣು ಇದ್ದು ಕಣ್ಣು ಇಲ್ಲದಂಗಿರಬೇಕು, ಕಣ್ಣಿನ ಕಳೆಗಳು ತಿಳಿದಿರಬೇಕು, ಹುಣ್ಣಿಮೆ ಚಂದ್ರನಂತೆ ಉಗಮೆ ಬೇಕು, ನಮ್ಮ ಶಿವ ಚಿದಾನಂದನ ಹಾಗೆ ಇರಬೇಕು ಜೋ ಜೋ ಅಂತೇಳಿ ಒಂದು ಇದು ಅದ. ಹಂಗ ಕಣ್ಣ ಇದ್ದು ಸಹಿತ ಕಣ್ಣು ಇರ್ಲದ. ಹೊರಗೆ ನೀವು ಅಡ್ಡಾಡುವ ಹೊತ್ನ್ಯಾಗ ಕಣ್ಣಿದ್ರು ಕಣ್ಣು ಇರ್ಲಾರ್ದಂಗೆ ಇರ್ಲಿಕ್ಕೆ ಬರ್ತದ. ಏನಂತಲ್ಲ, ಕಣ್ಣಿದ್ರು ನೋಡಬೇಕು, ನೋಡಿದ್ರು ಒಳಗ ಸೇರಿಸ್ಬೇಕು, ಅದು ನೋಡ್ಲಾರ್ದಂಗ ನೀವು ಆ ರೀತಿ ಇರ್ರಿ. ಅದಕ್ಕೆ ಅವ್ರಂತಾರ ಚಾಲತಾ ಬೋಲತ ಮಾತಾಡೋ ಹೊತ್ನ್ಯಾಗ ನಾಮಸ್ಮರಣೆ ನಿಮ್ಮಂತಲೇ ಅದ್ರ ಲಕ್ಷ್ಯ ಇತ್ತು ಅಂದ್ರೆ ನಿಮ್ಮ ಮಾತ ಅಮೃತದ ಗತೆ ಮಾತು ಹೋಗ್ತಾವ. ನಿಮ್ಮ ಮಾತಿನೊಳಗೊಂದು ಮಧುರತಾ ಬರ್ತದ, ನಿಮ್ಮ ಮಾತಿನೊಳಗೊಂದು ಸತ್ಯ ಪ್ರಕಟ ಆಗ್ತಿರ್ತದ, ನಿಮ್ಮ ಮಾತಿನೊಳಗ ಎಂಥ ಒಂದು ವಿಶೇಷವಾದಂತ ಇರ್ತದ ಅಂದ್ರೆ ಎದುರಿನ ಅವನ ಸಂಶಯಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ನಿಮ್ಮ ಮಾತಿನೊಳಗೆ ಬರ್ತದೆ. ಯಾವಾಗ ಬರ್ತದಂದ್ರೆ ನೀವು ಮಾತಾಡೋ ಹೊತ್ನ್ಯಾಗೂ ಸಹಿತ ಆ ಮಹಾಸ್ವಾಮಿಯ ನಾಮ, ಆ ಸದ್ಗುರು, ಆ ಭಗವಂತನ ನಾಮ ನೀವು ಅದೇನು ನಿಮ್ಮಂತಲ್ಲಿ ನಡೀತಿರ್ತದ. ಇನ್ನು ದಂಧಾ ಕರಿತಾ ಉದ್ಯೋಗ ಮಾಡುವ ಹೊತ್ನ್ಯಾಗೂ ನಾಮಸ್ಮರಣೆ ಮಾಡ್ರಿ. ಉದ್ಯೋಗ ಮಾಡುವ ಹೊತ್ನ್ಯಾಗ ನಾಮಸ್ಮರಣೆ ಬಿಡಂತ ಯಾರು ಹೇಳ್ಯಾರಂತಾರ? ತುಕಾರಾಮ್ ಮಹಾರಾಜರು ಅದು ಉದ್ಯೋಗ ಮಾಡುವ ಹೊತ್ನ್ಯಾಗ ಮಾಡ್ತಿದ್ರಿಲ್ಲ. ಹಂಗ ಉದ್ಯೋಗ ಮಾಡುವ ಹೊತ್ನ್ಯಾಗ ನಾಮಸ್ಮರಣೆ ಮಾಡಿದ್ರಂದ್ರ ನಾಮಿನೇ ನಿಮ್ ಉದ್ಯೋಗ ಮಾಡ್ತಾನ. ಆ ನಾಮಿ ಭಗವಂತನೇ ಏನಂತಾನ, ಅದ್ರಾಗ ನಿಮ್ಗೆ ನುಕ್ಸಾನ ಮಾಡಿ ಕೊಡುದಿಲ್ಲ, ಏಳಿಗೆ ಮಾಡ್ತಾನ, ನಿಮ್ ಪ್ರಪಂಚ ಚಂದಾಗಿ ನಡೆಯೋಂಗ್ ಮಾಡ್ತಾನ. ಆಮೇಲೆ ಸತ್ಯ ಮಾರ್ಗದಿಂದ ನಿಮಗ ದಂಧಾ ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾನ. ಹಂಗ ಮಾಡಬೇಕು. ಗುರುನಾನಕರಿಗೊಮ್ಮೆ ಜ್ವಾಳ ಅಳಿಯೋದು ಅಂತ ಕೆಲಸ ಬಂತಂತ. ಜ್ವಾಳ ಅಳಿದು ಅವಾಗ ಅವ್ರಂದ್ರು 1 2 3 4 5 6 7 8 9 10 11 12 13 13 13 13 ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರಂತಾರು. ಆ 13 ಅಂದಾಗ ಭಗವಂತನ ಒಂದು ನಾಮ ಗುಂಗ್ ಹತ್ತಿ ಬಿಡ್ತು. ಎಲ್ಲಾ ನಿಂದಿ ಅದ ಅಂತ ಹಂಗೆ ತೇರಾ ಅಂತ ಹಂಗೆ ಜ್ವಾಳ ಅಳಿಲಿಕ್ಕೆ ಶುರು ಮಾಡಿಬಿಟ್ರು. ಅಲ್ಲಿ ಅಂದ್ರು ಏನ್ರಿ ಇದು ಅಂತಂದ್ರು. ಅವಾಗ ಅವ್ರಿಗೆ ಹೊರಗಿನ ಬಾನ ಬಂತಂತ. ಅದಕ್ಕೆ ದಂಧಾ ಕರಿತಾ ಖಾತಾ ಊಟ ಮಾಡೋ ಹೊತ್ನ್ಯಾಗ ಏನ್ ಈಗ ಊಟ ಮಾಡೋ ಪದ್ಧತಿನೇ ಚೇಂಜ್ ಆಗ್ಯದ. ಮೊದಲು ಸಾತ್ವಿಕ ಆಹಾರ ಉಂಡೇವು ಅಂದ್ರೆ ಸಾತ್ವಿಕ ವಿಚಾರ ಬರ್ತಾವ. ಸಮರ್ಥ ಮನಾಚ ಶ್ಲೋಕನಾಗ ಅಂತಾರ್ರಿ, ಜನಿ ಭೋಜನಿ ನಾಮ ವಾಚೆ ವದಾವೆ, ಅತಿಯಾದರೆ ಗದ್ಯ ಘೋಷೆ ಮಣಾವೆ,
हरी चिंतने अन्न सेवित जावे तरी श्री हरी पाविजे तो स्वभावे जय जय रघुवीर समर्थ ಅವ್ರಂತಾರ ಜನಿ ಭೋಜನಿ ನಾಮ ವಾಚೆ ಒದಾವೆ ಊಟ ಮಾಡೋ ಹೊತ್ನ್ಯಾಗ ಮುಖದಿಂದ ಅಂದ್ರ ನಿಮ್ಗ ಆ ನಾಮದ ಒಂದು ಇದ್ರಾಗ ಸ್ಮರಣದಾಗ ನೀವು ಊಟ ಮಾಡ್ರಿ ಜನಿ ಭೋಜನಿ ನಾಮ ವಾಚೆ ಒದಾವೆ ಅತಿ ಆದರೆ ಗದ್ದೆ ಘೋಷೆ ಊಟಕ್ಕೆ ಕೂತಾಗ ನೋಡ್ರಿ ನೀವು ಎಲ್ಲಾ ಕಡೆ ನೀವು ಉತ್ಸವದಾಗ ಅದು ಪ್ರಶ್ನಾಗ ಭಗವಂತನ ನಾಮ ಮತ್ತು ಭಗವಂತನ ಗುಣಗಾನ ಮಾಡುವಂತ ಕೀರ್ತನೆಗಳನ್ನ ಹಾಡಿಸ್ತಿರ್ತಾರ ಯಾಕಂದ್ರ ಅದೇ ನೆನಪಿನಾಗ ಊಟ ಮಾಡಿದೆ ಅಂದ್ರ ಅದು ಅನ್ನ ಪ್ರಸಾದ ಆಗಿ ಹೋಗ್ತದೆ ಒಳಗ ಪ್ರಸಾದ ರೂಪದೊಳಗೆ ನೀವು ಉಣುವಂತಹ ಅನ್ನ ಬ್ರಹ್ಮ ಅನ್ನ ಹೋತಂದ್ರ ಅದು ಒಂದು ಯಜ್ಞ ಆಗ್ತದೆ ಅದಕ್ಕೆ ಊಟ ಮಾಡೋದು ಒಂದು ಯಜ್ಞ ಅಂತಾರ ಅದು ಒಂದು ಯಜ್ಞ ಅದು ಅದೊಂದು ಅಂತ ಒಂದು ಯಜ್ಞ ರೂಪಿ ಇದು ಆಗಿ ಅದು ಯಜ್ಞಕ್ಕೆ ಆಹುತಿ ಕೊಟ್ಟಂಗ ಆಗ್ತದ ಅನ್ನುವಂತ ಮಾತ ಜ್ಞಾನಿಗಳು ಹೇಳ್ತಾರ ಅದಕ್ಕೆ ಖಾತಾ ಜೀವಿತ ಊಟ ಮಾಡೋ ಹೊತ್ನಾಗ ತಿನ್ನೋ ಹೊತ್ನಾಗ ಸುಖಿ ಹೋತ ಸುಖದೊಳಗಿದ್ದಾಗ ನಾನಾ ಉಪಭೋಗ ಭೋಗಿತ ಇದನ್ನೇನು ಬಹಳ ವಿವರಣೆ ಮಾಡೋದು ಬೇಕಾಗಿಲ್ಲ ಇದು ಆ ಒಂದು ಇಂದ್ರಿಯ ಒಂದು ಉಪಭೋಗ ಭೋಗಿಸೋ ಹೊತ್ನಾಗೂ ಸಹಿತ ನೀವು ನಾಮಸ್ಮರಣೆಯಿಂದ ಅಂತ ಇರಬೇಡ್ರಿ ಅಂತಾರ ಮುಂದ ಸಂಪತ್ತಿ ಅಥವಾ ವಿಪತ್ತಿ ಜಯಿಸಿ ಪಡೆಯಲ ಕಾಳಗತಿ ನಾಮಸ್ಮರಣಾಚಿ ಸ್ಥಿತಿ ಸಾಂಡೂಚನಯೇ ಸಂಪತ್ತು ಬಂದಾಗ ಅಥವಾ ವಿಪತ್ತು ಬಂದಾಗ ಸಂಪತ್ತು ಬರುವಂತ ಕಾಲ ವಿಪತ್ನೊಳಗ ನಮ್ಮ ಮತಿ ಭ್ರಷ್ಟ ಆಗಿ ಹೋಗ್ಬಿಡ್ತದೆ ಸಂಪತ್ತು ಬಂದಾಗ ಅಂತೂ ಭ್ರಷ್ಟ ಆಗ್ತದೆ ಮೊದಲು ಚಲೋ ಇರ್ತದೆ ಸ್ವಲ್ಪ ಸಂಪತ್ತು ಬಂತು ಅಂದ್ರ ನೋಡ್ಬೇಕು ಅವಾಗಿನ ಈ ನೋಡ್ರಿ ಹಂಗ ಫರಕನೆ ಆಗಿಬಿಡ್ತದ ಈಗ ನಾವು ಒಂದು 100 ರೂಪಾಯಿ ಕಿಸದಾಗ ಇಟ್ಕೊಂಡಾಗ ನಾವು ಮಾತಾಡೋ ಪದ್ಧತಿ ನಡಿ ಪದ್ಧತಿ ಇವೆಲ್ಲ ಬ್ಯಾರೇನೆ 1000 ರೂಪಾಯಿ ಇದ್ದಾಗ ಒಂದ್ ಬ್ಯಾರೇನೆ ಲಕ್ಷಾನುಗಟ್ಲೆ ನಮ್ ಕಡೆ ಅವಪ್ಪ ಇದ್ರಾಗ ಬ್ಯಾಂಕಿನ ಬೇಕಾದಷ್ಟು ನನ್ನ ಕಡೆ ರೊಕ್ಕದ ಅಂತ ಅಂದ್ಕೊಳ್ಳಿ ಆಗಿನ ಮಾತಿನ ದಾಟಿನೇ ಬೇರೆ ಒಳಗ ಅದೊಂದು ಯಮಕ್ಕನೇ ಬೇರೆ ಅದೊಂದು ಅಭಿಮಾನನೇ ಬೇರೆ ಹಂಗ ಸಂಪತ್ತು ಬಂದಾಗ ಆ ಅಭಿಮಾನದೊಳಗ ಅಹಂಕಾರದಾಗ ಭಗವಂತನ ನಾಮ ಮರಿಬೇಡಪ್ಪ ಅಂತ ಸಮರ್ಥ ಹೇಳ್ತಾರ ಆವಾಗೂ ನಾಮಸ್ಮರಣೆ ಮಾಡು ಅಥವಾ ವಿಪತ್ತಿ ಏನೋ ಒಂದ್ ರೀತಿ ವಿಪತ್ತು ಪರಿಸ್ಥಿತಿ ಅಕಸ್ಮಾತ್ ಬಂದೋದು ಇರ್ತದ ಆವಾಗೂ ಸಹಿತ ನಿನ್ನ ಬಾಯಾಗ ಆ ಸದ್ಗುರುನಾಥ್ ಕೊಟ್ಟಂತ ನಾಮ ಬರಬೇಕು ಎಂತ ವಿಪತ್ತಿನ ಪರಿಸ್ಥಿತಿಯೊಳಗೂ ಆ ಟೈಮ್ದಾಗ ಚಿದಂಬರ ಅಂತೇಳಿ ನಿಮ್ ಬಂತ ತಿಳ್ಕೊರಿ ನೀವು ಸ್ವತಃ ಚಿದಂಬರ ಮಹಾಸ್ವಾಮಿನೇ ಬಂದು ನಿಮಗೆ ಆ ವಿಪತ್ತಿನಿಂದ ಪಾರ್ ಮಾಡ್ತಾನೆ ಜೈಸಿ ಪಡೆಯಲ ಕಾಳಗತಿ ಹೆಂಗ್ ಸಮಯ ಬರ್ತಾ ಹೆಂಗ್ ಬರ್ತದ ಹೆಂಗ್ ಬಂದ್ರು ಸಹಿತ ನಾಮಸ್ಮರಣೆ ಬಿಡಬೇಡ ನಾಮಸ್ಮರಣಾಚಿ ಸ್ಥಿತಿ ಸಾಂಡೂಚನೆಯೇ ನಾಮಸ್ಮರಣೆ ಮಾಡುವಂತಹದ್ದು ಒಂದು ಸ್ಥಿತಿ ಏನದಲ್ಲ ಅದನ್ನ ಬಿಟ್ಟು ಕೂಡಬೇಡಪ್ಪ ಅಂತ ಸಮರ್ಥ ಹೇಳ್ತಾರೆ ವೈಭವ ಸಾಮರ್ಥ್ಯ ಆನಿ ಸತ್ತ ನಾನಾ ಪದಾರ್ಥ ಚಾಲತ ಉತ್ಕಟ ಭಾಗ್ಯಶ್ರೀ ಭೋಗಿತ ನಾಮಸ್ಮರಣ ಸಾಂಡೂನಯೇ ಶ್ರೀರಾಮ್ ವೈಭವ ಬಂದಾಗ ಸಾಮರ್ಥ್ಯ ಒಂದೇನೋ ಅಧಿಕಾರ ಬಂದು ಬಿಡ್ತದಪ್ಪ ನಿಮಗ ಈಗ ಮೊದಲು ಕಂಡಕ್ಟರ್ ಇದ್ದಾವ ಕಂಟ್ರೋಲರ್ ಆಗ್ತಾವ ಈಗ ನಾ ಕಂಡಕ್ಟರ್ ಇದ್ದೆ ಅವಾಗಿನ ಪರಿಸ್ಥಿತಿ ಬೇರೆ ಕಂಟ್ರೋಲ್ ಆದ ಕೂಡಲೇ ಒಮ್ಮೆ ನಮ್ಮ ಆಫೀಸರ್ ಬಂದಾಗ ನನ್ನ ಜಾಗೆಲ್ಲ ಅಲ್ಲೇ ಅಪಾಯಿಂಟ್ಮೆಂಟ ಅಲ್ಲೇ ರಿಟೈರ್ಮೆಂಟ ಅವ್ರು ನನ್ನ ಮೇಲೆ ಭಯಂಕರ ಭಕ್ತಿ ಅವ್ರು ಬಂದು ನಮ್ಮ ಮೇಲೆ ಆಫೀಸರ್ ಬಂದವರು ಅನಂತಪುರ ಅವ್ರ ಈಗ ನೀವು ಪ್ರಮೋಷನ್ ಬಂದದ ಈಗ ನೀವು ಕಂಟ್ರೋಲರ್ ಇದ್ದೀರಿ ಈಗ ಮೊದ್ಲಿನಗತ್ತೆ ಕಂಡಕ್ಟರ್ಗಳು ಅವ್ರು ಈ ಸಹಿ ಮಾಡಿಸ್ಕೊಳಿಕ್ ಬಂದ್ಕೊಳ್ಳಿ ಬಾರೋ ಅಂತ ಅನ್ಬೇಕಂತ ಬರ್ರಿ ಅನ್ನಬಾರ್ದಂತ ಬರ್ರಿ ಸಹಿ ಮಾಡಿಸ್ಕೋರಿ ಅಂತ ಅನ್ನೋದಲ್ರಿ ಅದು ಈಗ ಅದು ಹಂಗದ ಅಧಿಕಾರ ಬಂದದ ಸಾಮರ್ಥ್ಯ ಹೆಚ್ಚಿನ ಒಂದು ಸತ್ತ ಅದ ನಿಮಗ ಅದಕ್ಕೆ ಬಾರೋ ಸಹಿ ಮಾಡಿಸ್ಕೊಂಡ ಹಿಂಗೆಲ್ಲ ಯಾಕೆ ಲೇಟ್ ಮಾಡಿದ್ ಹಿಂಗೆಲ್ಲ ಕೇಳು ಅಂತ ಅಂತಿದ್ರು ಇವೆಲ್ಲ ಹುಚ್ಚರ ಕೆಲಸವ ಅವೇನ್ ಸಂಬಂಧ ಇಲ್ಲ ಅಧಿಕಾರ ಇವೆಲ್ಲ ಎಲ್ಲಿ ಶಾಶ್ವತವ ಆಣಿ ಸತ್ತ ಅಂದ್ರೆ ಅದೇ ಅಧಿಕಾರ ಒಂದೇನೋ ಒಂದು ದೊಡ್ಡ ಇದು ನಿನಗೆ ಸಿಕ್ತು ಅಂದ್ರೆ ನಾನಾ ಪದಾರ್ಥ ಚಾಲತ ನಾನಾ ಪದಾರ್ಥಗಳನ್ನ ಇವೆಲ್ಲ ನಿನ್ನ ಮನೆಯಾಗ ಬಂದು ಸೇರ್ಕೊಂಡು ಅಂದ್ರೆ ಉತ್ಕಟ ಭಾಗ್ಯಶ್ರೀ ಭೋಗಿತ ಹೆಚ್ಚಿನ ಶ್ರೇಷ್ಠವಾದಂತಹ ಭಾಗ್ಯವನ್ನು ನೀವು ಭೋಗಿಸೋ ಹೊತ್ನ್ಯಾಗ ನಾಮಸ್ಮರಣ ಸಾಂಡೂನೆ ನಾಮಸ್ಮರಣೆ ಬಿಡಬೇಡಪ್ಪ ಈ ಭಗವಂತನ ನಾಮಸ್ಮರಣೆ ಅಂತಾರ ಮುಂದ ಆದಿ ಅವದಶ ಮಗದಶ ಅಥವಾ ದಶೆ ಉಪರಿ ಅವದಶ ಪ್ರಸಂಗ ಅಸೋ ಭರತೈಸ ಪರಂತು ನಾಮ ಸೋಡೂನಯೇ ಸಮರ್ಥರಂತಾರ ಆದಿ ಅವದಶ ಮಗದಶ ಮೊದಲು ಒಮ್ಮೆ ಕೆಟ್ಟ ಪರಿಸ್ಥಿತಿ
ಆಮೇಲೆ ಚಲೋ ಪರಿಸ್ಥಿತಿ, ಮೊದಲಿಂದ ಚಲೋ ಐತ್ರಿ, ಆಮೇಲೆ ಕೆಟ್ಟ ಬಂತು, ಆಮೇಲೆ ಮೊದಲು ಕೆಟ್ಟ ಇತ್ತು, ಹಿಂದಾಗಿಟ್ಟು ಚಲೋ ಆತು, ಅಥವಾ ದಶೆ ಉಪರಿ ಹೋದ ಹಂಗೆ ಮ್ಯಾಲಿದ ಮೇಲೆ ಈ ಚಲೋ ಕೆಟ್ಟ ಜೀವನದೊಳಗೆ ಇಂಥ ಪ್ರಸಂಗ ಬರ್ಲಿಕ್ಕಂತರೂ ಸಹಿತ ಪ್ರಸಂಗ ಸೋಬಲತೈಸ ಎಂತಾದ್ರೆ ಪ್ರಸಂಗ ಇರ್ಲಿ, ಯಾವುದೇ ಪ್ರಸಂಗ ಇದ್ರು ಸಹಿತ ಪರಂತು ನಾಮ ಸೋಡುನೆ. ಆದ್ರೆ ನೀನು ಮಾತ್ರ ಆ ಸದ್ಗುರುನಾಥ್ ಕೊಟ್ಟಂತಹ ಆ ಸಬೀಜ ನಾಮವನ್ನ, ಭಗವಂತನ ನಾಮವನ್ನು ಮಾತ್ರ ಬಿಟ್ಟಿರಬೇಡ. ಅದು ನೀವು ಒಂದೊಂದು ನಾಮಸ್ಮರಣೆ ಮಾಡಿದೆ ಅಂದ್ರೆ ನಿನ್ನ ಬ್ಯಾಂಕಿನಾಗ ₹1 ನೀ ಡಿಪಾಸಿಟ್ ಮಾಡ್ಕೋತ ಹೋದಂಗ ತಿಳ್ಕೊಡ್ಬಿಡು. ಒಂದೇ ನಾಮಸ್ಮರಣೆ ನಮ್ಮ ಮುಖದಿಂದ ಬಂತಂದ್ರೆ ಅದು ಡಿಪಾಸಿಟೇ. ಪ್ರಪಂಚದೊಳಗೆ ನಾವು ಕಳೆಯುವಂತ ಎಲ್ಲಾ ಸಮಯನೂ ಅದೇನಂತಾರಲ್ಲ ಡೆಬಿಟ್ನೊಳಗೆ ಬರ್ತದೆ, ಕ್ರೆಡಿಟ್ನೊಳಗೆ ಯಾವ್ದು ಬರ್ತದ ನಾಮಸ್ಮರಣೆ ಠೇವ ನಾವು ಹೆಂಗ್ ಮಾಡ್ಬೇಕಂದ್ರ ಹಂಗ ಒಂದೊಂದು ಶ್ವಾಸಕ್ಕೊಂದು 21,600 ಶ್ವಾಸನ ಒಂದ್ ದಿವ್ಸಕ್ಕೆ ನಡೀತಾವಂತ ಒಂದು ಸಂಖ್ಯೆ ಅವ್ರು ಮಾಡ್ಯಾರ. ಆ ಎಲ್ಲಾ ಶ್ವಾಸದ ಜೋಡಿನೂ ಸಹಿತ ನೀನು ಆ ಮಹಾಸ್ವಾಮಿಯ ಚಿದಂಬರ ಅನ್ನುವಂತ ನಾಮ ವೈಖರಿಯಾದ ಸಮಯದಾಗ ವೈಖರಿ ಮಾಡು, ಇರ್ಲಿಕ್ಕಂದ್ರೆ ಮನಸ್ಸಿನಾಗ ಮಾಡು. ಅಂದಾಗ ಆ ಸದ್ಗುರುನಾಥನ ಕೃಪಾ, ಮಹಾಸ್ವಾಮಿಯ ಕೃಪಾ ನಿನಗೆ ಆಗ್ತದೆ ಅಂತ ಹೇಳ್ತಾರ. ಅಂಥೇಳಿ ಈ ನಾಮಸ್ಮರಣೆ ಯಾವಾಗ ಮಾಡ್ಬೇಕನ್ನುವಂತ ವಿಚಾರವನ್ನ ಇವತ್ತಿನ 10 ಓವಿಯೊಳಗೆ ಸಮರ್ಥರು ಹೇಳಿದ್ರು. ಇನ್ನ 11ನೇ ಓವಿಯಿಂದ ನಾಮಸ್ಮರಣೆ ಮಾಡೋದ್ರಿಂದ ಏನು ಫಲ ಸಿಗ್ತದೆ, ನಾಮೇ ಸಂಕಟೇ ನಾಸತಿ, ನಾಮೇ ವಿಘ್ನೇ ನಿವಾರತಿ, ನಾಮಸ್ಮರಣೆ ಪಾವಿಜೇತಿ, ಉತ್ತಮ ಪದವಿ ನಿನಗೆ ಶ್ರೇಷ್ಠವಾದಂಥ ಪದವಿಯನ್ನು ಕೊಡ್ತದಂತ ಏನು ಈ ನಾಮಸ್ಮರಣೆ ಮಾಡೋದ್ರಿಂದ ಅದರ ಫಲ ಏನದ ಅನ್ನುವಂಥದ್ದು ಮುಂದಿನ ಓವಿಗಳು ಹೇಳ್ತಾರ. ಅದನ್ನು ನಾವು ಮುಂದಿನ ಸತ್ಸಂಗದಾಗ ನೀವುಗಳು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಶ್ರವಣ ಮಾಡಿ ಮುಂದಿನ ದಿನಮಾನದೊಳಗೆ ನಾವು ನಾಮಸ್ಮರಣೆ ಹೊರತಾಗಿ ಇರ್ಲಾರ್ದಂಗ ಆ ಸದ್ಗುರು ನೀಡಿದಂಥ ನಾಮಸ್ಮರಣೆ, ಆ ಮಹಾಸ್ವಾಮಿಯ ನಾಮ ಏನದಲ್ಲ ಅದು ಸದಾವ ಕಾಲ ಅಖಂಡವಾಗಿ ನಮ್ಮಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ, ಅಂಥ ಒಂದು ಪ್ರೇರಣಾ ಆ ಸದ್ಗುರುನಾಥ ಆ ಮಹಾಸ್ವಾಮಿ ನಮಗೆ ನಿಮಗೆ ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ಸತ್ಸಂಗಕ್ಕೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ಯವಾವೇತ ಆಕುಳ ಮಾಜಿಯಾ ಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग पुंडलीक वरदे हरविठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय चिदंबर. ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಶಂಕರರಾವ್ ಅನಂತರ ಶ್ರೀ ಕ್ಷೇತ್ರ ಕುಪ್ಪಘಾಟಿ ಇವರಿಗೆ ಶ್ರೀ ಮಠದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಮುಂದಿನ ಸತ್ಸಂಗಗಳಲ್ಲಿ ದಾಸಬೋಧದ ಮುಂದುವರೆದ ಭಾಗವನ್ನು ನಮ್ಮಲ್ಲಿ ತಿಳಿಸಿಕೊಡಬೇಕೆಂದು ವಿನಂತಿಸುತ್ತಾ ನಾವೆಲ್ಲರೂ ನಾಳೆಯ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಔದುಂಬರ್ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ್ ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಆನಂದ ಅಗ್ರಹಾರ ನಿವಾಸಿ ಶ್ರೀ ಶೇಷಾಚಲ